ನಮಸ್ತೆ ಮೇಡಮ್, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇಲ್ಲ. ಆನ್ ಮಾಡ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ ಮೇಡಮ್. ಮೈಕ್ ಆನ್ ಮಾಡ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ ಮೇಡಮ್. ಓಕೆ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಂದೊಂದು ಔಷಧಿ ಹಣ್ಣು ಮಾಡ್ಬಿಡು ಬಿಡು. ಓಕೆ ಮೇಡಮ್. ನಮಸ್ತೆ. ನಮಸ್ತೆ ಉಮಾ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ. ವೇದಿಕೆ ಪರವಾಗಿ ನಿಮಗೆ ನಮಸ್ತೆ ಮೇಡಮ್. ನಮಸ್ತೆ. ಶರಣಾರ್ಥಿಗಳು ಮೇಡಮ್. ಮೇಡಮ್, ನಿಮ್ಮ ಒಂದು ಅನುಭವ, ನಿಮ್ಮ ನೀವು ಬಂದ್ರಿ ಧ್ಯಾನಕ್ಕೆ, ಮತ್ತೆ ಈಗ ಹೇಗೆ ಗುಡಕೇಶನ ಅಳವಡಿಸ್ಕೊತಾ ಇದ್ದೀರಾ ಅದ್ರ ಬಗ್ಗೆ, ಮತ್ತೆ ಇದ್ರ ಬಗ್ಗೆ, ಮತ್ತೆ ನೀವು ಹೆಂಗೆ ಫ್ಯೂಚರ್ ಅಲ್ಲಿ ಯಾವ ರೀತಿ ಮುಂದೆ ಬಂದ್ರಿ ಈ ಒಂದು ಧ್ಯಾನದಿಂದ, ಅದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಈ ವೇದಿಕೆ ಮೇಲೆ ಹಂಚ್ಕೋಬೇಕು ಅಂತ ಕೇಳ್ಕೊತೀವಿ ಮೇಡಮ್. ನೀವು ಎಲ್ಲರ ಪರವಾಗಿ ನಿಮ್ಗೆ ಧನ್ಯವಾದಗಳು. ಹಾಗೆ ಕೂಡ ನಿಮ್ಗೆ ಹೊರಟು ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವ ಹಂಚ್ಕೊಳ್ಳಿ. ವೆಲ್ಕಮ್. ನಾನು ಮಳವಳ್ಳಿ ತಾಲೂಕು ಮಲ್ನಾಥ್ಪುರ ಗ್ರಾಮದಿಂದ ಬಂದಿರೋದು ಮೇಡಮ್. ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಮೇಡಮ್ ಅವರಿಗೆ ಕೋಟಿ ಕೋಟಿ ಶರಣಾರ್ಥಿಗಳು ಮತ್ತು ನನ್ನ ಆತ್ಮೀಯ ಧ್ಯಾನ ಬಂಧುಗಳು ಮತ್ತು ಅವರಿಗೆ ಶರಣಾರ್ಥಿಗಳನ್ನ ಮುಗಿಸ್ತಾ ನಾನು 2 ಮಾತುಗಳನ್ನ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಹತ್ರ ಆಗ್ತಾ ಇದೆ. ನಾವು ಧ್ಯಾನಕ್ಕೆ ಬಂದು 3 ವರ್ಷದ ಹತ್ರ ಆಗ್ತಾ ಇದೆ. ನಾವು ಧ್ಯಾನಕ್ಕೆ ಬಂದ ಉದ್ದೇಶ ಅಂದ್ರೆ ನಾನು ತುಂಬಾ ಡಿಪ್ರೆಷನ್ನೇ ಆ ತರನೇ ಆಗ್ಬಿಟ್ಟಿದೆ. ನಗಕ್ ಆಗ್ತಿರ್ಲಿಲ್ಲ, ಅಳಕ್ ಆಗ್ತಾ ಇರ್ಲಿಲ್ಲ. ಏನ್ ದೊಡ್ಡ ರೋಗ ಏನಿಲ್ಲ, ಆ ಸಣ್ಣ ಪುಟ್ಟದು ಮನಸ್ತಾಪ, ಗಂಡನ ಕಡೆಯಿಂದ ಸ್ವಲ್ಪ ಮನಸ್ತಾಪ, ಇವೆಲ್ಲ ತುಂಬಾ ಪ್ರಾಬ್ಲಮ್ ಅನುಭವಿಸ್ತಾ ಇದೆ. ಈ ತರ ಸಿಕ್ಕಾಬಟ್ಟೆ ಬೇಸರ ಆಗಿ ಏನಪ್ಪಾ ಮಾಡೋದು, ಜೀವನ ಬೇಡ ನನಗೆ, ಸಾಕಾಗಿದೆ ಭಗವಂತ ಅನ್ನೋ ಮಟ್ಟಕ್ಕೆ ಬಂದು ಬೇಸರದಿಂದ ಮಗಳಿಗೆ ಯಾವ್ದಾರು ಒಂದು ವಿಡಿಯೋ ಹಾಕೊಡು ಮಗಳೇ, ನೋಡ್ತೀನಿ ಅಂತ ಹೇಳ್ದೆ. ಅವಳು ರಾಮಕೃಷ್ಣಾಶ್ರಮದ ಒಬ್ಬ ಸ್ವಾಮೀಜಿಗಳದ್ದು ಒಂದು ಪ್ರವಚನ ಹಾಕೊಟ್ಲು. ಆ ಪ್ರವಚನದಲ್ಲಿ ಏನ್ ಬಂತು ಅಂದ್ರೆ, ಧ್ಯಾನ ಅಂದ್ರೆ ಏನು, ಧ್ಯಾನ ಏಕೆ ಮಾಡ್ಬೇಕು, ಧ್ಯಾನದಿಂದ ಏನ್ ಲಾಭ ಇದೆ, ಅದರ ಉದ್ದೇಶ ಏನು ಅನ್ನೋದೇ ಬಂತು. ನನಗೆ ಮರುಜೀವ ಬಂದಂಗ ಆಯ್ತು ಮೇಡಮ್. ಅಂತ ಆನಂದ ಆಯ್ತು. ಕೇಳ್ದೆ 1.5 ಗಂಟೆ ಟೈಮ್ ಅವ್ರ ಪ್ರವಚನ ಇತ್ತು. ಕೇಳ್ತಾ ಇದ್ದೆ. ಏನೋ ಒಂಥರ ಆನಂದ ಆಗ್ತಾ ಇತ್ತು. ಗಾಯ ಆದ್ರೆ ನೋವು ಹೆಂಗೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ, ಆ ತರ ಕಡಿಮೆ ಆದಂಗಾಯ್ತು. ಅದು 1.5 ಗಂಟೆ ಟೈಮ್ ಮುಗೀತು. ಮುಗಿದ ಮೇಲೆ ನಮ್ದು ಸತ್ಯವಾದ ಪತ್ರಿಜಿಯವರ ಆನಾಪಾನಸತಿ ಧ್ಯಾನನೇ ಬಂತು. ಹೆಂಗೆ ಅಂದ್ರೆ, ನಮ್ಮ ಸುಬ್ರಹ್ಮಣ್ಯ ಸರ್ ಅಧೋನಿ ಅವರು ಬಾಟ್ಲಿ ಸರ್ ಅಂತ ಹೆಸರು ಅವ್ರಿಗೆ, ಆ ಬಾಟ್ಲನ್ನ ತೆಗೆದ್ಬಿಟ್ಟು ಹೇಳಿದ್ರು, ನೋಡಿ ಧ್ಯಾನನ ಈ ತರ ಮಾಡ್ಬೇಕು, ಈ ಬಾಟ್ಲು ತುಂಬಿದ್ರೆ 100% ಧ್ಯಾನ, ಇದು ಅರ್ಧ ಆದ್ರೆ 50%, ನಾವು ಮಲಗು ಮಾಡಿದ್ರೆ ಬರೀ 50% ಸಿಗುತ್ತೆ. ಈ ನೀರ್ ಬಾಟ್ಲನ್ನ ತುಂಬಿ ಇಟ್ರೆ ನೋಡಿ, ಇದು ಸ್ಟ್ರೈಟ್ ಇದ್ರೆ 100% ಸಿಗುತ್ತೆ. ಅದಕ್ಕೆ ನಾವು ಕುಂತು ಧ್ಯಾನ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ನಮ್ಮ ಧ್ಯಾನ ಪ್ರಾರಂಭ ಆಯ್ತು. ಅದು 20 ನಿಮಿಷದ ಧ್ಯಾನ. ಅವರು ಹೊಟ್ಟೆ ಹಸುವಾದ್ರೆ ಹೋಟ್ಲಿಗೆ ಊಟಕ್ಕೆ ಹೋಗ್ತೀವಿ, ನಿದ್ದೆ ಬಂದ್ರೆ ನಿದ್ದೆ ಮಾಡ್ತೀವಿ, ನೋವಾದ್ರೆ ಏನೋ ಇದ್ ಮಾಡ್ತೀವಿ. ಆದ್ರೆ ಧ್ಯಾನ ಮಾತ್ರ ನಮ್ಮ ಆತ್ಮನ ಕೊಡಕ್ಕೋಸ್ಕರ ನಾವು ಧ್ಯಾನ ಮಾಡ್ಬೇಕು ಅಂತ ಅವ್ರು ಹೇಳಿದ್ಮೇಲೆ, ಅಯ್ಯೋಯ್ಯಪ್ಪ ಎಂತ ಅದ್ಭುತ ಆನಂದ ಅಂತೀರಾ. ಅದಾದ ಸ್ವಲ್ಪ 20 ನಿಮಿಷ ಕೇಳಿದೆ ಮೇಡಮ್. ಸ್ವಲ್ಪ ಹೊತ್ತಿಗೆ ಅದು ಕಾಸ್ಮಿಕ್ ಎನರ್ಜಿ ಇದಾಗುತ್ತ, ಫ್ಲೂ ಆಗುತ್ತಲ್ಲ, ಆ ತರ ವಿಡಿಯೋ ಕೊಟ್ರು. ಅದು 1.5 ಗಂಟೆ, ಅದು 1.5 ಗಂಟೆ ನೋಡಿದೆ.
ಆ ಇದ್ದದು ಬ್ರಹ್ಮಾನಂದ ಆಗೋಯ್ತಪ್ಪ ನನಗೆ. ಇನ್ನಿಲ್ಲ ಬಿಡು, ನಾನು ಸ್ವರ್ಗಕ್ಕೆ ಹೋಗ್ಬಿಟ್ಟಿದೀನಿ ಅನ್ನಂಗ ಆಗಿ ಕುಣಿದಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಅಕ್ಕನಿಗೆ ತೋರಿಸ್ದೆ, ಅಕ್ಕ ನೋಡು ಎಂತ ವಿಡಿಯೋ ಸಿಕ್ಕಿದೆ, ಇದು ಆನಾಪಾನಸತಿ ಧ್ಯಾನ ಅಂತ. ಆ ಆನಾಪಾನಸತಿ ಧ್ಯಾನ ಅನ್ನೋದು ಒಂದು ಪೇಪರ್ ಅಲ್ಲಿ ಒಂದು 10-12 ವರ್ಷದ ಹಿಂದೆನೆ ನನಗೆ ಸಿಕ್ಕಿತ್ತು ಮೇಡಮ್, ಚನ್ನಪಟ್ಟಣದಲ್ಲಿ ಸಿಕ್ಕಿತ್ತು ಅದು. ಅದನ್ನ ಓದಿ ಅದನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಅದ್ ಹಂಗೆ ಇಟ್ಬಿಟ್ಟಿದೀನಿ ಓದ್ಬಿಟ್ಟು. ಮತ್ತೆ ಅದನ್ನ ಮುಂದುವರ್ಸಿಲ್ಲ. ಯಾರೋ ಈ ಪತ್ರಿ ಸರ್ ಅಂತೆ ಗಡ್ಡ ಬಿಟ್ಟವ್ರೆ, ಇವರು ಆನಾಪಾನಸತಿ ಧ್ಯಾನ ಅಂತ ಹೇಳ್ತಾರಂತೆ. ಏನು ಇದು ಅರ್ಥ ಆಗ್ಲಿಲ್ಲ ನನಗೆ ಆವಾಗ. ಧ್ಯಾನ ಅಂದ್ರೆ ಗೊತ್ತಿಲ್ಲ ನಮಗೆ. ಏನೋ ಹೇಳಿದಾರೆ, ಓದಕ್ ಚೆನ್ನಾಗಿದೆ, ನೆಮ್ಮದಿ ಸಿಗುತ್ತೆ, ಸುಖ ಸಿಗುತ್ತೆ ಅಂತ ಹೇಳಿದಾರೆ. ಆಯ್ತು, ಅಷ್ಟಕ್ಕೆ ಕಟ್ ಮಾಡಿ ಅದು ಇಟ್ಬಿಟ್ಟಿದೀನಿ. ಅದು ಇವು ಸಿಕ್ಕಿದೆ ಯಾವಾಗ ನಾವು ಧ್ಯಾನಕ್ ಬಂದು ಧ್ಯಾನ ಆನಂದ ಅನುಭವಿಸಿದ್ಮೇಲೆ ಆ ಪೇಪರ್ ಸಿಕ್ಕಾಯ್ತ ಅದು. ಅಯ್ಯೋ, ನಾನು ಅವಾಗ ಇದನ್ನ ಗಮನ ಹರಿಸ್ದೆ, ನಾವು ಎಷ್ಟು ನೊಂದುವಲ್ಲ, ಅಯ್ಯೋ ನಮ್ ಕರ್ಮ ಕಳಿದಿಲ್ವೇನೋ ಬಿಡು ಅಂದ್ಬಿಟ್ಟು ಅದನ್ನ ಓದಿ ತುಂಬಾನೇ ಖುಷಿ ಆಯ್ತು. ಅವ್ರು ಅವಾಗ್ಲೇ ಸಿಂಪಲ್ ಆಗಿ ಒಂದಿಷ್ಟೇ ಲೈನಲ್ಲಿ ನಮ್ ಮನಸ್ಸಿಗೆ ಮುಟ್ಟೋ ತರ ಅವಾಗ ಹೇಳಿದಾರೆ. ಆದ್ರೆ ಅವಾಗ ನನ್ಗೆ ಅರ್ಥ ಆಗಿರ್ಲಿಲ್ಲ. ಧ್ಯಾನಕ್ ಬಂದು ಧ್ಯಾನ ಅನುಭವಿಸಿದ ಮೇಲೆ ಅದು ಅರ್ಥ ಆಗಿದೆ, ಅವ್ರು ಕೊಟ್ಟಿರೋ ಪಾಯಿಂಟ್ಗಳು. ಅದುವರೆಗೂ ನನ್ಗೆ ಅರ್ಥ ಆಗಿರ್ಲಿಲ್ಲ. ಎಂತ ಸುಖ ಇದೆಯಪ್ಪ, ಎಂತ ಆನಂದ ಇದೆ ಅಂತೇಳಿ. ಅದ್ರ ಸಾಯಂಕಾಲನೇ ಇವ್ರದು ಯಾರು ಮೇಡಮ್ ಅವರೊಬ್ರು ಅವರು ಈ ಧ್ಯಾನ ಮಾಡಿಸ್ತಾ ಇದ್ರು ಈ ರೋಗಗಳ ಬಗ್ಗೆ. ನಾವು ಮನಸ್ಸನ್ನ ಎಲ್ಲೆಲ್ಲಿ ಇಟ್ಕೊಂಡು ಹೋದ್ರೆ, ರೂಪ ವೆಂಕಟೇಶ್ ಮೇಡಮ್ ಅವ್ರದ್ದು ವಿಡಿಯೋ ಸಿಕ್ತು ತಕ್ಷಣಕ್ಕೆ. ಅದಾದ ತಕ್ಷಣನೇ ಮಧ್ಯಾಹ್ನ 1:30 ಶುರು ಮಾಡಿದವಳು 6 ಗಂಟೆ ತನಕ ನೋಡಿದೀನಿ. ಅವತ್ತು ಏನು ಕೆಲಸ ಮಾಡಿಲ್ಲ, ಕೆಲಸ ಎಲ್ಲ ಆಗಿತ್ತು, ಮನ್ಸು ಸರಿ ಇರ್ಲಿಲ್ಲ. 3 ಗಂಟೆ 1:30 ಶುರು ಮಾಡಿದವಳು 6:30 5:30 ತನಕ ಆ ವಿಡಿಯೋಗಳನ್ನೇ ನೋಡಿದೀನಿ. ಮತ್ತೆ ಅದು 6 ಗಂಟೆ ಆದ್ಮೇಲೆ ರೂಪ ವೆಂಕಟೇಶ್ ಅದು ಸಿಕ್ಕದ್ಮೇಲೆ ನಮ್ಮ ಅಕ್ಕನಿಗೆ ಹೇಳ್ದೆ. ನಮ್ಮ ಅಕ್ಕನು ತುಂಬಾ ಆನಂದ ಪಟ್ಬಿಡ್ತು ಮೇಡಮ್. ಅದೇ ಸಾಯಂಕಾಲ ನಾವು ಧ್ಯಾನಕ್ಕೆ ಕುಂತೀವಿ. ನಮ್ಗೆ ಇನ್ಯಾರ್ದು ಇದಿಲ್ಲ. ಇವ್ರದು ಸುಬ್ರಹ್ಮಣ್ಯ ಸರ್ದು, ರೂಪ ವೆಂಕಟೇಶ್, ಈ ಮೇಡಮ್ ಅವ್ರು ಇಬ್ಬರದು ಹಾಕೊಂಡು ಧ್ಯಾನ ಮಾಡಿದ್ವಿ. ಸುಮಾರು ನಮ್ಮ ನೋವುಗಳೆಲ್ಲ ಹಿಂಗ ತನಕ ಮಾಡಿದ್ವಿ. ಆಮೇಲೆ ಒಂದೊಂದಾಗಿ ಎಲ್ಲ ತರ ವಿಡಿಯೋಗಳು ಸಿಕ್ಕಿದ್ವು. ಆಮೇಲೆ ಅನುಭವಗಳು ಸ್ಟಾರ್ಟ್ ಆಗ್ಬಿಟ್ವು ನನಗೆ. ಸ್ಟಾರ್ಟಿಂಗ್ ಏನ್ ಅನುಭವ ಅಂದ್ರೆ ಫುಲ್ ಆಕಾಶ, ನೀಲ್ ಆಕಾಶ. ಆ ಆಕಾಶದಲ್ಲಿ ಒಂದು ಚೌಕಾಕಾರದ ಒಂದು ಕಿಟಕಿ ಇದೆ. ಆ ಕಿಟಕಿ ಅಂತಂದ್ರೆ ಒಂದು ನೀಲಿ ಬಣ್ಣ ಮೇಡಮ್. ಅದು ಎಲ್ಲೂ ಇಲ್ಲಪ್ಪ, ಅಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಆ ನೀಲಿ ಬಣ್ಣ ಅದು ಎಷ್ಟು ನೋಡಿದ್ರು ತೃಪ್ತಿ ಇಲ್ಲ, ನೋಡ್ಬೇಕು ಅನ್ಸುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್ ಅನುಭವ. ಅಷ್ಟು ಖುಷಿ. ಆಕಾಶ ಎಲ್ಲ ಫುಲ್ಲು ಚಾವಣಿ, ಹಸಿರು ಚಾವಣಿ. ಈ ಹುಲ್ಲು ಗರಿಕೆಗಳು ಬೆಳೆದು ಹೆಂಗಿರುತ್ತೆ ನೋಡಿ, ಅಂತ ಹಚ್ಚ ಹಸಿರು, ಕಿತ್ತು ತಿನ್ಬೇಕು ಅನ್ನೋ ಅಂತ ಹಸಿರು. ಆ ಹಸಿರಲ್ಲೂ ಒಂದು ಚೌಕಾಕಾರದ ಕಿಟಕಿ. ಆ ಕಿಟಕಿಲಿ ಒಂದು ನೀಲಿ ಬಣ್ಣ. ಆ ನೀಲಿ ಆ ಹಸಿರು ನೋಡ್ತಾ ಇದ್ರ ಹಬ್ಬ, ನಿಜಕ್ಕೂ ಧನ್ಯವಾಯ್ತು ನನ್ ಜನ್ಮ. ಇಷ್ಟು ನೋವು ತಿಂದೆ ಏನಿಲ್ಲ ಮೇಡಮ್, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಎಲ್ಲಕ್ಕೂ ಅನುಕೂಲ ಇದೆ. ಆದ್ರೆ ಮನಸ್ಸಿನ ಗಾಯ ಮಾತ್ರ ಹೋಗಿಲ್ಲ. ಆ ಮನಸ್ಸಿಗೆ ಗಾಯ ಇದೆ ಅನ್ನೋದು ಗೊತ್ತಿಲ್ಲ, ಅದು ನೋವು ಅನ್ನೋದು ಗೊತ್ತಿಲ್ಲ. ಯಾಕೆ ಹಿಂಗ ಆಗ್ತದೆ, ಯಾಕೆ ಹಿಂಗ ಬದುಕಬಾರ್ದು, ಯಾವಾಗೂ ನಾನು ಸಾಯ್ಬೇಕು 52 ವರ್ಷದ ತನಕ ನಾನು ಸಾಯ್ಬೇಕು ಅಂತಾನೆ ಬಂದೆ ಮೇಡಮ್. 10 ವರ್ಷದಿಂದ ನನಗ ಬುದ್ಧಿ ಬಂತೇನೋ, ಆವಾಗಿಂದ ನಾನು ಯಾಕಿದ್ದೀನಿ, ನಾನು ಏನಕ್ ಬದುಕಿದ್ದೀನಿ, ನನ್ ಭೂಮಿಗೆ ಭಾರ ಯಾಕಪ್ಪ, ನಾನು ಇದೀನಿ ಒಂಟೊಂಟಿನೇ ಇರೋದು, ಯಾರ ಸಂಗನೂ ಮಾಡ್ತಿರ್ಲಿಲ್ಲ. ಕ್ಲಾಸ್ ಅಲ್ಲೆಲ್ಲ ಎಲ್ರು ಇಷ್ಟಪಡೋರು ಉಮಾದೇವಿ ಅಂತ. ಆದ್ರೆ ನನ್ಗೆ ಯಾರನ್ನೂ ಸೇರಕ್ ಆಗ್ತಾ ಇರ್ಲಿಲ್ಲ. ನಾನು ಒಬ್ಬಳೇ ಇರೋದು. ಯಾಕೆ ನನಗೆ ಹಿಂಗ ಆಗ್ತಾ ಇದೆ, ನಾನು ಯಾಕೆ ಬದುಕಬೇಕು, ನಾನು ಏನು ಇನ್ನು ಮುಂದಕ್ಕೇನು ಗೊತ್ತಿಲ್ಲ ನನಗೆ. ಯಾಕೆ ಬದುಕಬೇಕು, ಸಾಯ್ಬೇಕು 52 ವರ್ಷದ ತನಕನೂ ಹಂಗೆ ಆಗಿದೆ. ಗಂಡ ಮಾತ್ರ ಪಾಪ ಒಳ್ಳೆ ಪ್ರಾಣಿ, ಇವತ್ತವರೆಗೂ ಅವ್ರು ಒಂದು ಬೈಗಳನ್ನ ನನಗ್ ಬೈದಿಲ್ಲ, ಹೊಡೆದಿಲ್ಲ. ನನ್ನ ಮನಸ್ಥಿತಿ ಹಿಂಗಾಗಿ ಆ ಚಿಕ್ಕಂದಿಂದ ದೇವ್ರ ಹಾಡುಗಳೆಲ್ಲ ನಾವು ಸ್ಮರಣೆ ಮಾಡುವೆ. ಏನೇ ಮಾಡು, ಲಿಂಗ ಪೂಜೆ ಮಾಡು, ರುದ್ರಾಕ್ಷಿ ಜಪಿಸು, ಮಂತ್ರ ಪಠಣ ಮಾಡು, ಏನೇ ಮಾಡಿದ್ರು ಮನಸ್ಸು ನೋವು ಮಾತ್ರ ಹೋಗ್ತಾ ಇರ್ಲಿಲ್ಲ. ಮಕ್ಕಳು ಒಳ್ಳೆ ಮಕ್ಕಳು, ಆ ಮಕ್ಕಳನ್ನು ಕೂಡ ಆನಂದ ಪಡೋ ಭಾಗ್ಯ ನನಗ್ ಸಿಕ್ಲಿಲ್ಲ. 52 ವರ್ಷದ ತನಕ ನೊಂದು ಆಮೇಲೆ ಈ ಧ್ಯಾನ ಸಿಕ್ಕದ ಮೊದಲನೇ ದಿನನೇ ಆನಂದ ಕಂಡಿದ್ದು ಮೇಡಮ್ ನಾನು.
ಇದು ನಾನು ನಿಜವಾಗೂ ಹುಟ್ಟಿದ್ದಕ್ಕೆ ನಾನು ಸಾರ್ಥಕ ಆಗಿದೆ. ಇದು ಬೇಕಿತ್ತೇನೋ ನನ್ನ ಮನಸ್ಸಿಗೆ, ಈ ಮುಲಾಮ್ ಬೇಕಿತ್ತೇನೋ, ಧ್ಯಾನದ ಮುಲಾಮು. ಆದ್ರಿಂದ ನನಗೆ ಈ ನೋವು ಕಡಿಮೆ ಆಗಿದೆ ಅಂತೇಳಿ ಅಲ್ಲಿಂದ ನಮ್ಮ ಜರ್ನಿ ಶುರುವಾಯ್ತು. ಇದುವರೆಗೂ ಒಂದಿನನು ಧ್ಯಾನ ನಿಲ್ಸಿಲ್ಲ. ಒಂದ್ ಅರ್ಧ ಗಂಟೆ ಲೇಟ್ ಆದ್ರೆ ಆಗಲ್ಲ, ಜೀವನ ಜಿಗುಪ್ಸೆ ಅನಿಸ್ಬಿಡುತ್ತೆ. ಆ ಕೆಲ್ಸ ಮಾಡಿ ಶ್ರಮ ಆದ್ರೆ ಬಂದೆ ಧ್ಯಾನ ಕುಂತ್ ಬಿಡ್ಬೇಕು. ಊಟ ಮಾಡದೇ ಇದ್ರು ಪರವಾಗಿಲ್ಲ, ಹಸುವಾದ್ರೂ ಪರವಾಗಿಲ್ಲ, ಹಸುವಾದ್ರೂ ಧ್ಯಾನ ನಿಲ್ಲುತ್ತೆ. ಆದ್ರೆ ನನಗೊಂಥರ ಸುಸ್ತಾಗ್ಬಿಡುತ್ತೆ. ಅವಾಗ ಅದೇ ಅವರೇ ಹೇಳ್ತಾರೆ ನನಗೆ, ಗಣಪತಿ ಕನೆಕ್ಟ್ ಆಗ್ತಾರೆ. ಆ ಗಣಪನೇ ಹೇಳ್ತಾನೆ, ನಿನಗೆ ಹಸು ತಡೆಯಕ್ಕಾಗಲ್ಲ, ಹೋಗಿ ಊಟ ಮಾಡು ಅಂತ ಹೇಳಿ. ಆದ್ರೂ ನನಗೆ ಧ್ಯಾನದ ರುಚಿ ಇದೆಯಲ್ಲ, ಕುಂತು ಬಿಡ್ತೀನಿ, ವೈಬ್ರೇಷನ್ ಆಗುತ್ತೆ. ಆದ್ರೂ ಪರವಾಗಿಲ್ಲ, ಸಹಿಸ್ಕೊಂಡು ಕೂರ್ತೀನಿ. ತುಂಬಾ ಧ್ಯಾನದಿಂದ ಬಹಳ ಆನಂದ ಅನುಭವಿಸಿದೀನಿ. ಮತ್ತೆ ನಾವು ನಾಗದೇವನಹಳ್ಳಿಲಿ ಇದ್ದು ಈ ಆನಂದ ಅನುಭವಿಸಿದ್ವಿ ಬೆಂಗಳೂರಲ್ಲಿ. ತುಂಬಾ 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 ಧ್ಯಾನ ಅನುಭವಿಸೋದು ಅಂದ್ರೆ ಹೆಂಗೆ ಮೇಡಮ್, ರಾತ್ರಿ 1 ಗಂಟೆ ತನಕ ಧ್ಯಾನ, ಮಲಗೋದು, ಮತ್ತೆ 5 ಗಂಟೆಗೆ ಎದ್ದೇಳೋದು, ಮತ್ತೆ ಧ್ಯಾನ, 8-9 ಗಂಟೆ ತನಕ ಕೂರೋದು. ಹಿಂಗೆ ಕೂರಿ ಮತ್ತೆ 5-6 ಗಂಟೆಗೆ ಧ್ಯಾನ ಮುಗಿಸಿ ಮತ್ತೆ ಪ್ರಾಣಾಯಾಮ, ಯೋಗ, ಆ ನಾಷ್ಟಿಕೆಲ್ಲ ಮಾಡಿ ಮುಗಿಸೋದ್ರಲ್ಲಿ 9:30-8:30 ಮಗನ್ ಕಳಿಸ್ಬಿಡ್ತಿದ್ದೆ ಎಲ್ಲ ಮಾಡಿ. 8:30 ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ಶುರುವಾದ್ರೆ 11:30 ತನಕ ಧ್ಯಾನ. ಈ 11:30 ಧ್ಯಾನದಲ್ಲಿ ನನಗೆ ಏನಾಯ್ತು ಒಂದಿನ ಅಂದ್ರೆ, ತುಂಬಾ ಧ್ಯಾನದಲ್ಲಿ ತಲ್ಲೀನ ಆಗ್ಬಿಟ್ಟಿದೀನಿ. ಹೆಂಗೆ ಅಂದ್ರೆ ಪತ್ರಿಕರ ಜೊತೆನೆ ನಾನು ಅವರು ಆಟ ಆಡಿಸ್ತಾ ಇದ್ದಾರೆ. ಆಕಾಶ ಏನು ಅಂದ್ರೆ, ನಮಗೆ ಈ ಮರಗಳೆಲ್ಲ ಕೂಡಿ ಅದೇ ಒಂದು ಚಾವಣಿ, ನಮಗೆ ಅಲ್ಲಿ ಓಡಾಡೋದು ಇಬ್ರುನು. ಅವ್ರ ಕೈ ಹಿಡ್ಕೊಂಡು ಓಡ್ಸೋದು, ಡ್ಯಾನ್ಸ್ ಮಾಡ್ಸೋದು, ನಗ್ಸೋದು. ಒಟ್ಟೆ ರಾಜ್ಕುಮಾರ್ ಮಂಜುಳಾ ಆಡ್ತಾರಲ್ಲ ನೋಡಿ, ಸೇಮ್ ಅದೇ ತರ ಆಡ್ಸೋರು. ಆ ಬೆಟ್ಟದಿಂದ ಹರಿಯೋ ನೀರ್ ಹತ್ರ ಹೋಗಿ ಓಡಿಸ್ಕೊಂಡ್ ಹೋಗಿ ಅಲ್ಲಿ ಕೂರ್ಸೋದು. ನಿನ್ ಕಾಲಿಟ್ಕೋ, ನಿನ್ಗೆ ನೀರು ಅಂದ್ರೆ ಇಷ್ಟ, ನಿನಗ್ ಬೆಟ್ಟ ಅಂದ್ರೆ ಇಷ್ಟ ಅಂತ ಅಲ್ಲಿ ಕಾಲು ಹುಡ್ಕೋ ಕೂರು ಅಂತ ಕೂರ್ಸೋದು, ಮತ್ತೆ ಎಳ್ಕೊಂಡೋಗಿ ಓಡಿಸೋದು. ಹಿಂಗೆ ಆನಂದ ಪಡಿಸ್ತವ್ರೆ. ಹಂಗೆ ಆನಂದ ಪಡ್ತಾನೆ ಕುಂತಿದೀನಿ. ಏನ್ ಹೇಳ್ತಾವ್ರೆ, ನೀನು ಧ್ಯಾನ ಸಿಕ್ಕಿರೋದು ನಿನಗೆ, ನೀನು ಧ್ಯಾನ ಮಾಡಿ ಆನಂದ ಪಡು ಅಂತನಾ, ಎದಳ ಮೇಲೆ ಅಂತಂದ್ರು. ಎದಳ ಮೇಲೆ ಅಷ್ಟು ತನ್ಮಯ ಆಗಿರೋಳ್ನ ಹೆಂಗೆ ನನ್ ಗತಿ ನೋಡಿ. ಅಯ್ಯೋ ಯಾಕಪ್ಪ ಹಿಂಗ್ ಮಾಡ್ತಾವ್ರೆ ಇವ್ರು, ಇಷ್ಟ್ ಚೆನ್ನಾಗ್ ಧ್ಯಾನ ಆಗ್ತದೆ, ಎದಳ ಮೇಲೆ ಅಂತವ್ರಲ್ಲ ಅಂತ. ಅದು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಅವ್ರ ಹತ್ರದಲ್ಲೇ ಇದ್ದಾರೆ ಅವರು. ಒಟ್ಟು ಯಾವಾಗೂ ಧ್ಯಾನ ಇರ್ಲಿ, ಏನೇ ಮಾಡ್ತಿರ್ಲಿ, ನನ್ ಜೊತೆನೇ ಸುತ್ತಾಡ್ತಾ ಇರ್ತಾರೆ. ಒಂದು ಮಗು ಹೆಂಗೆ ಓಡಾಡುತ್ತೆ ನೋಡಿ, ಆ ತರ ನನ್ ಹಿಂದಿಂದೇನೆ ಇರ್ತಿದ್ರು. ಆ ತರ ಇರ್ತಿದ್ರು 2 ವರ್ಷದ ತನಕ ಅದೇ ತರ ಇದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಆಗಿ ಪ್ರಚಾರಕ್ಕೆ ಇದಕ್ಕೆಲ್ಲ ಬಿಟ್ಟ ಮೇಲೆ ಅವ್ರು ಬಿಟ್ಬಿಟ್ರು ನನ್ ಸವಾಸನ. ಪ್ರಚಾರ ಮಾಡಕ್ ಹೋಗ್ತಿದ್ದಾಗ, ರ್ಯಾಲಿಗೆಲ್ಲ ಹೋಗ್ತಾ ಇದ್ದಾಗ ಜೊತೆಲಿ ಇರೋರು. ಇವಾಗ ಮದ್ವೆ ಅದು ಇದು ಆಪರೇಷನ್ ಶುರು ಆದಾಗ ಕಡಿಮೆ ಆಗ್ಬಿಡ್ತಲ್ಲ ಪ್ರಚಾರ ಅದೆಲ್ಲ, ಅವಾಗ ತಪ್ಪಿಸ್ಬಿಟ್ರು. ಆವಾಗ ಏನ್ ಹೇಳ್ತವ್ರೆ, ಧ್ಯಾನದಲ್ಲಿ ನೀನ್ ಎದ್ದೇಳು ಅಂತ ಇದ್ದಾರೆ. ಯಾಕೆ ಎದ್ದೇಳ್ಬೇಕು ಅಂತ ಕೇಳಿದಾಗ, ನೀನು ನಿನ್ನ ಆತ್ಮ ಆನಂದ ಪಡಿಸ್ಕೊಳಕೋಸ್ಕರ ಅಲ್ಲ ನೀನು ಧ್ಯಾನಕ್ಕೆ ಬಂದಿರೋದು, ನಿನ್ನ ತರ ನೀನ್ ನೊಂದಿರೋ ಜನಗಳನ್ನ ಕಣ್ಣೀರನ್ನ ಒರ್ಸಕ್ಕೋಸ್ಕರ ನೀನ್ ಬಂದಿರೋದು. ನೀನ್ ಎದ್ದೇಳ ಮೇಲೆ ಧ್ಯಾನ ಪ್ರಚಾರ ಮಾಡು ಅಂತಂದ್ರು. ಅವಾಗ 11:30 ಆಗಿದೆ ಮಧ್ಯಾಹ್ನ. ಕಣ್ಣು ಬಿಟ್ಬಿಟ್ಟೆ, ಯಾಕಪ್ಪ ಇಂಥ ಆನಂದದ ಸಮಯದಲ್ಲಿ ನೀನ್ ಹೋಗಿ ಧ್ಯಾನ ಪ್ರಚಾರ ಮಾಡು ಅಂತ ಇದಾರಲ್ಲ ಅಂತೇಳಿ ನೀನು ನಾಷ್ಟ ಮಾಡ್ಕೊಂಡ್ಬಿಟ್ಟು ಆವತ್ತಿಂದು ಮುಗೀತು. ಮತ್ತೆ ಅದ್ರ ನಾಳೆಗ ಅದೇ ಟೈಮಿಗೆ ಬಂದು ಎದ್ದೇಳು ಮೇಲೆ ಅಂದ್ರು. ಹೇಳಕ್ ಆಯ್ತಾ ಇಲ್ಲ, ಧ್ಯಾನ ಚೆನ್ನಾಗ್ ಆಗ್ತಾ ಇದೆ. ಒದ್ದೆ ಬಿಟ್ರು ಮೇಡಮ್ ನನ್ಗೆ. ಎದ್ದೇಳು, ನೀನು ನೊಂದಂತ ಜೀವಗಳಿಗೆ ನೀನು ಧ್ಯಾನ ಕಲ್ಸಿ ಅವ್ರನ್ನ ಆನಂದ ಪಡಿಸ್ಬೇಕಾಗಿ ನೀನು ಧ್ಯಾನಕ್ಕೆ ಬಂದಿರೋದು, ನೀನ್ ಧ್ಯಾನ ಪಟ್ಟು ಆನಂದ ಪಡಕ್ಕಲ್ಲ ಅಂತೇಳಿ ಶುರು ಮಾಡಿದ್ರು. ಆವಾಗಿಂದ ನಾವು ಒಂದು ಧ್ಯಾನ ಹೇಳ್ಕೊಡಕ್ಕೆ ಆ ಪಾರ್ಕ್ ಹತ್ರ ಹೋಗೋದು. ಆ ಗಣಪತಿ ದೇವಸ್ಥಾನ ಇತ್ತು, ಅಲ್ಲೆಲ್ಲ ಹೋಗಿ ಹೇಳಿದ್ರೆ ಯಾರು ಕೇಳ್ತಾ ಇಲ್ಲ. ನಮ್ಮ ಮಾತು ಅವ್ರಿಗೆ ಟೇಸ್ಟು ಬರ್ತಾ ಇಲ್ಲ. ಆ ಪತ್ರಿಕೆ ಕೊಟ್ರೆ ಅವ್ರು ಮುಟ್ತಾನೂ ಇಲ್ಲ. 1-2-3 ಜನನೋ ತಗೊಳ್ಳೋರು, ಆಯ್ತು ಹೇಳ್ತೀವಿ ಬಿಡಿ, ಮಾಡ್ತೀವಿ ಬಿಡಿ ಅಂತವ್ರು. ಕೆಲವರು ಹಿಂಗಿಂಗ್ ಮುಟ್ಟೋರು, ತುಂಬಾ ನೋವಾಗೋದು. ಹಂಗೇಳಿ 1 ವಾರ 15 ದಿನ ಅದೇ ತರ ವನವಾಸ ಮಾಡಿದ್ವಿ ಅಕ್ಕ ನಾನಿಬ್ರುನು. ಆಮೇಲೆ 15 ದಿನ ಆದ್ಮೇಲೆ ಯಾರು ಇಷ್ಟಪಡ್ತಾ ಇಲ್ಲ, ಧ್ಯಾನ ಪ್ರಚಾರ ಮಾಡೋದೇ ಬೇಡ, ಈ ಸರ್ ಹಿಂಗ್ ಹೇಳ್ತಾವ್ರೆ, ನಾನು ಏನಪ್ಪ ಮಾಡ್ಲಿ, ನಾನಾದ್ರೂ ಆನಂದ ಪಡಕ್ಕೆ ಬಿಡ್ತಾ ಇಲ್ಲ ಇವ್ರು. ಆ ಜನಕ್ಕೆ ಕೇಳು ಅಂತಾರ, ಅವ್ರು ಯಾರು ನಮ್ಮನ್ನ ಕೇರೆ ಮಾಡ್ತಾ ಇಲ್ಲ, ನೋಡ್ತಾನೂ ಇಲ್ಲ. ಹೋಗಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಇನ್ ಸ್ವಲ್ಪ 1 ವಾರ 1 4-5 ದಿನ ಆದ್ಮೇಲೆ ಮತ್ತೆ ಬಂದ್ರು.
ಹಂಗೆ ತನ್ಮಯ ಆಗಿದೆ ಧ್ಯಾನ ಅಂದ್ರೆ. ಅಂತ ತನ್ಮಯ ನಾನು ಇಲ್ಲ ಈ ಭೂಲೋಕದಲ್ಲಿ ಇಲ್ಲ ಅನ್ನೋ ತರ ಅನುಭವಿಸ್ತಾ ಇದ್ದೆ. ಅವಾಗ ಬಂದ್ ಹೇಳ್ತವ್ರೆ, ನೀನು ಅವರು ಪತ್ರಿಕೆನ ಮುಟ್ಲಿಲ್ಲ ಅಂತ ನೀನು ಪ್ರಚಾರ ಮಾಡೋದ ನಿಲ್ಲಿಸ್ತಾ ಸಾಧ್ಯ ಇಲ್ಲ. ನೀನು ಪ್ರಚಾರ ಮಾಡ್ಲೇಬೇಕು. ಅವ್ರು ಬೈದ್ರು ಬೈಸ್ಕೊ, ಹೊಡೆದ್ರು ಹೊಡಿಸ್ಕೊ, ಉಗಿದ್ರು ಕೊನೆಗೆ ಉಗಿಸ್ಕೊ ನೀನು ಅಂತ ಹೇಳಿದ್ರು. ಅಯ್ಯೋ ಇದೇನಪ್ಪ ಈ ತರ ಹೇಳ್ತವ್ರೆ ಅಕ್ಕ, ಏನ್ ಮಾಡೋದು ಅಂತೇಳಿ ಮತ್ತೆ ಇನ್ನೊಂದು ಪಾರ್ಕಿಗೆ ಹೋದ್ವಿ ನಾಗದೇವನಹಳ್ಳಿಲಿ. ಆ ಪಾರ್ಕಿಗೆ ಹೋದ ಮೊದಲನೇ ದಿನಲ್ಲಿ ಇಬ್ರು ಮೇಡಮ್ ಸಿಕ್ಕಿದ್ರು. ಅವ್ರಿಗೆ ಒಂದ್ ಪತ್ರಿಕೆ ಕೊಟ್ಟೆ. ಕೊಟ್ಟ ತಕ್ಷಣ ಅವ್ರು ಫುಲ್ಲು ಖುಷಿ ಪಟ್ಬಿಟ್ರು ಮೇಡಮ್ ಅವ್ರಿಬ್ರುನು. ಅಯ್ಯೋ ನಾವು ಧ್ಯಾನ ಮಾಡ್ತಿದ್ವಿ ಮೇಡಮ್ ನಾವು, ಆದ್ರೆ ಕಟ್ ಆಗ್ಬಿಟ್ಟಿತ್ತು, ಈಗ ನಮಗ್ ಸಿಕ್ಕಿದ್ರಿ, ನಾವು ಧನ್ಯರು ಅಂತಂದ್ರು. ಅಯ್ಯೋ ನನ್ಗ ಅಲ್ಲೇ ಸ್ವರ್ಗಲೋಕ ಬಂದಂಗ ಆಗ್ಬಿಡ್ತು. ಇಬ್ರಾರು ಅಂದ್ರೆ ಅವ್ರು ನಗ್ತಾವ್ರೆ ಅಂದ್ರೆ ಹೊಟ್ಟೆ ತುಂಬಾ ಆನಂದವಾಗಿ ನಗ್ತಾವ್ರೆ. ನನಗೂ ಅಷ್ಟೇ ಆನಂದ ಆಗ್ತಾ ಇದೆ. ಹಂಗೆ ಬಾಚಿ ತಪ್ಕೊಬಿಡೋಣ ಅನ್ನೋಕೆ ಅದೇ ತಾನೇ ಪರಿಚಯ ಆಗಿದ್ದಾರೆ ಅವರು. ಹೆಂಗಪ್ಪ ಮಾಡೋದು ಅಂದ್ಬಿಟ್ಟು ಅವರು ಮುಗಿಸ್ಕೊಂಡು ಹೋಗ್ತಾ ಇದ್ರು. 6 ಗಂಟೆಗೆ ಧ್ಯಾನ ಇದು ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆ ಧ್ಯಾನ ಪರಿಚಯ ಇದೆ, ಮಾಡಕ್ಕೆ ಅವಕಾಶ ಇರ್ಲಿಲ್ಲ. ಆಮೇಲೆ ಜನರ ಸಂಘ ಇರ್ಲಿಲ್ಲ, ಸತ್ಸಂಗ. ಹಂಗಾಗಿ ಸುಮ್ನೆ ಆಗಿದ್ರು. ಮತ್ತೆ ಅದ್ರ ನಾಳೆಗೆ ನಾವ್ 5 ಗಂಟೆಗೆ ಬರ್ತೀವಿ ಅಂತಂದ್ರು. ನಾವು 4:45 ಹೋದ್ವಿ ಅಕ್ಕ, ನಾವೆಲ್ಲರೂ ಕ್ಯಾಚ್ ಮಾಡ್ಬೇಕಲ್ಲ, ಹೋದ್ವಿ. ಅದಕ್ಕೂ ಮುನ್ನ ನಾವೇನ್ ಮಾಡಿದ್ವಿ ಮೇಡಮ್ ಅಂದ್ರೆ, ಅವ್ರು ಸಿಕ್ಕೋದಕ್ಕೂ ಮುನ್ನ 1 ವಾರ 15 ದಿನ ಅಂತ ನಮ್ಮ ಅಕ್ಕ ನಾನು ಇಬ್ರು ಕುತ್ಕೊಂಡ್ ಕ್ಯಾಪ್ ಹಾಕೊಂಡು ಇಲ್ಲಿ ಪಾರ್ಕ್ ಅಲ್ಲಿ ಕುಂತ್ ಇಬ್ರೇ ಮಾಡ್ತಾ ಇದ್ವಿ ಧ್ಯಾನನ. ಜನ ಎಲ್ಲ ನೋಡೋರು, ಇದೇನು ಯಾರು ಪ್ರಶ್ನೆ ಮಾಡಿಲ್ಲ, ನಮ್ಗೆ ಉತ್ತರ ಹೇಳಕ್ಕೆ ಯಾರು ಕೇಳಲ್ಲ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ಟು ನಾವು ಧ್ಯಾನ ಮಾತ್ರ ಬಿಡ್ಲಿಲ್ಲ. 1 ಗಂಟೆ ಟೈಮ್, 1 ಅರ್ಧ ಗಂಟೆ, 1 ಗಂಟೆ ವಾಕ್ ಮಾಡ್ತಿದ್ವು, 1 ಗಂಟೆ ಧ್ಯಾನಕ್ಕೆ ಕೂರಿಸ್. ಸೊಳ್ಳೆನು ಕಚ್ಚವು ಪಾಪ, ಕಚ್ತಾ ಇದಾವೆ. ಹಂಗೋ ಬಡ್ಕಂಗ್ ಹಿಡ್ಕೊಂಡು ಧ್ಯಾನ ಮಾಡ್ತಾನೆ ಇದ್ವಿ. ಆಮೇಲೆ ನೋಡಿ ಅವ್ರಿಬ್ರು ಸಿಕ್ಕಿದ್ರು. ನಾವು ಇಷ್ಟ ದಿನ ಇಲ್ಲೇ ಪಾರ್ಕ್ ಅಲ್ಲೇ ನಾವು ಧ್ಯಾನ ಮಾಡ್ತಿದ್ವಿ, ನೋಡ್ತಿದ್ವಿ ಅಂದ್ರು ಅವ್ರು. ನೋಡ್ತಾ ಅವ್ರು ಹೋಗಿದ್ದಾರೆ, ಏನು ಅಂತ ಅವರು ಪ್ರಶ್ನೆ ಮಾಡಿಲ್ಲ. ಆಮೇಲೆ ಸರಿ ನಾವ್ ಇಷ್ಟೇ ಜನ ಕುಂತು ನಾಳೆ ಮಾಡೋಣ, ನಾವಿಬ್ರು 4 ಜನ ಕೂರೋಣ ಬನ್ನಿ ಅಂತ ಅಂದ್ಬಿಟ್ಟು ನಾಳೆಯಿಂದ ಶುರು ಮಾಡಿದ್ವಿ. ಶುರು ಮಾಡಿ 1-2-3 ದಿನ ಮಾಡಿದ್ವಿ. ಒಬ್ಬೊಬ್ರಾಗ್ ಬರಕ್ ಶುರು ಮಾಡಿದ್ರು. ಅಲ್ಲಿಗೆ 20 ಜನ ಆದ್ವಿ ಅಷ್ಟ್ರಲ್ಲಿ. ಆ 20 ಜನದಲ್ಲಿ ಯಾರಿಗೂನು ಅಂತ ಇದಿಲ್ಲ, ಏನೋ ಕೂರ್ಬೇಕು, ರುಚಿ ಇಲ್ಲ ಅವರಿಗೆ. ಕೂರ್ಬೇಕು, ನಾವು ಗೈಡು ಮಾಡ್ತಿದ್ವಿ. ಧ್ಯಾನ ಕಸ್ತೂರಿ ಪತ್ರಿಕೆ ಹಾಕ್ಸ್ಕೊತಾ ಇದ್ವು. ಮತ್ತೆ ಮೊಬೈಲಲ್ಲೂ ಸುಮಾರು ಅನುಭವ ಆಗಿತ್ತು. ನಮ್ಮ ಮಗಳು ಬಂದು ಗೈಡ್ ಮಾಡ್ತಾ ಇದ್ಲು ಅವ್ರಿಗೆ. ಅವ್ರ ಆ ಗೈಡ್ ಮಾಡ್ತಾ ಇರೋದನ್ನ ಕೇಳ್ತಾ ಧ್ಯಾನ ಮಾಡೋರು, ಹೊರಟೋಗೋರು. ಒಬ್ರು ಮಾತ್ರ ಇವ್ರು ಲಕ್ಷ್ಮೀ ದೇವಮ್ಮ ಅಂತ, ಅವರು 72 ವರ್ಷದವರು ಮೇಡಮ್. ಅವ್ರಿಗೆ ಶುಗರ್ ಇದೆ, ಆದ್ರೆ ಅವರು ಪ್ರಾಣಾಯಾಮ, ಯೋಗ ಎಲ್ಲ 3 ಗಂಟೆಗೆ ಎದ್ದು 6 ಗಂಟೆಲಿ ಮುಗಿಸ್ತಿದ್ರಂತೆ. ಅಷ್ಟು ಗ್ರೇಟ್ ಆ ಮೇಡಮ್, 72 ವರ್ಷದವ್ರಾದ್ರುನು. ಅಲ್ಲಿ ಬಂದು ಪಾರ್ಕ್ ಅಲ್ಲಿ 1 ಗಂಟೆ ಎಕ್ಸಸೈಜ್ಗಳು, ವಾಕ್ 1 ಗಂಟೆ, ಎಕ್ಸಸೈಜ್ 1 ಗಂಟೆ ಅಷ್ಟು ಮಾಡೋರು. ನಾವು ಕುಂತಿರಾಗ ಬಂದು ಅವ್ರು ಏನ್ ಮಾಡ್ತಾ ಇದ್ದೀರಾ ನೀವು ಅಂತಂದ್ರು. ನೋಡಿ ನಾವು ಇದು ಆನಾಪಾನ ಸತಿ ಧ್ಯಾನ ಅಂತ ಕಣ್ಣು ಮುಚ್ಕೊಂಡ್ ಕೂತ್ಕೊಂಡು ನಮ್ಮ ಉಸಿರಾಟನ ಗಮನಿಸೋದು. ಈ ಉಸಿರಾಟನ ಗಮನಿಸೋದ್ರಿಂದ ನಮಗೆ ಕಾಸ್ಮಿಕ್ ಎನರ್ಜಿ ಬರುತ್ತೆ, ವಿಶ್ವಶಕ್ತಿ ಸಿಗುತ್ತೆ. ಆ ಶಕ್ತಿಯಿಂದ ನಮಗೆ ನಮ್ಮ ಒಳಗಿನ ಕಾಯಿಲೆಗಳು ಗುಣ ಆಗುತ್ತವೆ ಅಂತ ಈ ಪತ್ರಿ ಸರ್ ಅಂತ ಹೇಳ್ಕೊಟ್ಟಿದ್ದಾರೆ. ನಾವು ಮಾಡ್ತಾ ಇದ್ವಿ, 1 ವರ್ಷ ಆಯ್ತು ಅಂತ. ಹೌದಾ, ಇರ್ರಿ ಹಾಗಾದ್ರೆ ನಾನು ಮಾಡ್ತೀನಿ ಅಂತ. ಅವ್ರಿಗೆ ತಲೆ ಸುತ್ತು ಬಂದು ಅವ್ರ ಮೊಮ್ಮಗಳನ್ನ ಕೈ ಹಿಡ್ಕೊಂಡು ನಡ್ಕೊಂಡ್ ಬಂದಿದ್ರು ಅವ್ರು. ಅಷ್ಟೆಲ್ಲ ಮಾಡ್ತಾರೆ, ಸುಮಾರು 20-30 ವರ್ಷ ಮಾಡಿದಾರಂತೆ ಎಕ್ಸಸೈಜ್, ಯೋಗ ಎಲ್ಲ. ಧ್ಯಾನ ಮಾತ್ರ ಗೊತ್ತಿಲ್ಲ, ತಲೆ ಸುತ್ತು ಮಾತ್ರ ಹೋಗಿಲ್ಲ ಅವ್ರಿಗೆ ಅಷ್ಟು ವರ್ಷದಿಂದ. ಆ ಪುಣ್ಯಾತಿ ಬಂದು ಕೈ ಹಿಡ್ಸ್ಕೊಂಡ್ ಬಂದು ಕುಂತ್ಕೊಂಡ್ರು. 20 ನಿಮಿಷ ಧ್ಯಾನ ಮಾಡಿದ್ದಾರೆ ಮೇಡಮ್. 20 ನಿಮಿಷ ಧ್ಯಾನ ಮಾಡಿದ್ಮೇಲೆ ಅವ್ರಿಗೆ ಕಾಸ್ಮಿಕ್ ಎನರ್ಜಿ ಬಿಂದಿಗೆಯಿಂದ ಸುರಿದಂಗ ಆಯ್ತಂತೆ ನೀರು. ಧ್ಯಾನ ನಿಂತ ಮೇಲೆ ಕಣ್ಣು ಬಿಡಿ ಅಂದಾಗ ಬಿಟ್ಟು ತುಂಬಾ ಆನಂದ ಪಟ್ರು. ನೀವ್ ಎಂತಾದ ವಿದ್ಯೆ ಕಲ್ತಿದ್ದೀರಾ ನೋಡಿ, ನನಗೆ ಇನ್ನೂ ಮೈ ಹಸಿ ಐತೆ, ಹೆಂಗೆ ಬೆವ್ತಿದ್ದೀನಿ ನೋಡಿ, ಎನರ್ಜಿ ಹಂಗೆ. ಏನೋ ನನ್ಗೆ ಅವ್ರಿಗೆ ಎನರ್ಜಿ ಅನ್ನೋದು ಪಾಪ ಗೊತ್ತಿಲ್ಲ, ಏನು ನೀರು ದಬ ದಬ ಅಂತ ನನ್ಗೆ ಸುರಿದಂಗಾಯ್ತು. ನನ್ಗೀಗ ನೋಡಿ ಕಣ್ಣು ಬಿಟ್ಟು ನೋಡ್ದೆ, ನಂಗೆ ತಲೆ ಸುತ್ತಾ ಇಲ್ಲ.
ಅಂತ ಹೇಳಿದ್ರು. ಅದೊಂದು ತುಂಬಾ ಗ್ರೇಟ್ ಅನ್ನಿಸ್ತು ಮೇಡಮ್, ತುಂಬಾ ಗ್ರೇಟ್ ಅನ್ಸುತ್ತು. 20 ನಿಮಿಷದಲ್ಲಿ ನನಗೆ ತಲೆ ಸುತ್ತು ಹೋಗಿದೆ ಅಂದ್ರೆ ಇದೆಂತ ಅದ್ಭುತ ಇದೆ ಮೇಡಮ್, ನೀವು ಎಂತ ವಿದ್ಯೆ ಕಲ್ತಿದ್ದೀರಾ, ನಿಮಗೆ ಋಣಿಯಾಗಿರ್ತೀವಿ ಅಂದ್ಬಿಟ್ಟು ಅವ್ರೊಬ್ರು ಥ್ಯಾಂಕ್ಸ್ ಹೇಳಿದ್ರು. ಮತ್ತೆ ಸುಮಾರು 200 ಜನಗಂಟ ಆಗಿದ್ದಾರೆ. ಅವ್ರೇನ್ ಮಾಡೋದು, ಸ್ವಲ್ಪ ಕಲಿಯೋದು ಬಿಟ್ಟು ಹೊಂಟು ಬಿಡೋದು, ಕಲಿಯೋದು ಸ್ವಲ್ಪ ಬಿಟ್ಟು ಹೊಂಟೋಗೋದು. ಆ ಪಾರ್ಕಲ್ಲಿ ಅಲ್ಲಿರೋ ಜನ ಎಲ್ಲ ಆಡ್ಕೊಂಡ್ ನಗುದ್ರು. ಮತ್ತೆ ನಾವು ಧ್ಯಾನ ಮಾಡ್ತಿದ್ರೆ ಗಲಾಟೆ ಮಾಡೋದು, ನಮ್ಮ ಮೈಕೆಲ್ಲ ತಕೋ ಹೋಯ್ತಿದ್ವಿ ನಾವು. ಆ ಗಲಾಟೆ ನಿಲ್ಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಕೇಳಲಿಲ್ಲ ಮೇಡಮ್. ಅವ್ರು ಧ್ಯಾನಕ್ಕೂ ಬರಲ್ಲ, ಗಲಾಟೆನಾದ್ರೂ ದಯವಿಟ್ಟು ಕಡಿಮೆ ಮಾಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನಮ್ಮಿಷ್ಟ ರೀ ಪಾರ್ಕ್ ಇದು, ಆಯ್ತು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಅಂತ ಬಂದ್ಬಿಟ್ವಿ. ಆಮೇಲೆ ಜೋರಾಗಿ ಮೈಕ್ ಹಾಕೊಂಡು ಆ ಮೈಕ್ ಎತ್ಕೊಂಡು ಕದ್ಬಿಟ್ಟಾರ ಅಂತ ಅವ್ರು ನಕ್ಸಟೆ ಎಲ್ಲ ಅವ್ರಿಗೆ. ಅದು ಎತ್ಕೊಂಡ್ಬಿಟ್ರೆ ಏನಪ್ಪ, ಒಬ್ಬರು ಮೇಡಮ್ ಮಾತ್ರ ನಾನು ಹಿಮಾಲಯಕ್ಕೆ ಹೋಗಿದ್ದೆ ಅಂದ್ರು, ಒಬ್ರು ನನ್ನ ಪತ್ರಿ ಗುರುಗಳ ಹತ್ರನೇ ಹೋದ್ರಿ ಅಂದ್ರು. ಅಟೆಂಡ್ ಆದ್ರು, ಬಿಟ್ಟು ಬಿಟ್ಟು ಹೋದ್ರು. ಕೊನೆಗೆ ಒಂದು 10-20 ಜನ ಒಳ್ಳೆ ದೋಸ್ತಾದ್ರು. ಒಬ್ರು ಇಂಗ್ಲೆಂಡ್ ಅಲ್ಲಿ ಇದ್ದಾರೆ, ಅವ್ರು ಫೋನ್ ಮಾಡ್ತಾರೆ, ಅದ್ಭುತ ಆಯ್ತು ಧ್ಯಾನ ಅಂತ. ಈ ಈ ಮೇಡಮ್ ಲಕ್ಷ್ಮೀ ದೇವಮ್ಮ 72 ವರ್ಷದವ್ರು, ಅವ್ರು ಇನ್ನ ನೆನೆಸ್ಕೊಂತ ಇರ್ತಾರೆ, ತುಂಬಾ ನೆನೆಸ್ಕೊಂತ ಇದ್ದಾರೆ. ಉಮಾದೇವಿ ಅವರೇ, ನೀವು ನಮಗೆ ನೆಟ್ವರ್ಕ್ ಆಯ್ತು. ಮೇಡಮ್ ವಾಯ್ಸ್ ಬ್ರೇಕ್ ಆಗಿದೆ ನೋಡಿ. ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇಲ್ಲ. ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿ. ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿ ಒಂದು ನಿಮಿಷ. ಮಾತಾಡಿ ಮೇಡಮ್ ಇವಾಗ. ಮಾತಾಡಿ. ನೆಟ್ವರ್ಕ್ ಇರ್ಬೇಕು. ಎಲ್ಲ ಸಾಕ ಸರ್? ಮಾತಾಡಿ ಇವಾಗ. ಪ್ಲೇಸ್ ಚೇಂಜ್ ಮಾಡ್ಕೊಳ್ಳಿ ಮೇಡಮ್. ಪ್ಲೇಸ್ ಚೇಂಜ್ ಮಾಡ್ಕೊಬಿಟ್ಟು ಬೇಕಾದ್ರೆ ವಿಡಿಯೋ ಆಫ್ ಮಾಡ್ಬಿಟ್ಟು ಮಾತಾಡಿ. ಮೇಡಮ್ ನೀವೊಂದ್ ಸ್ವಲ್ಪ ಮಾತಾಡಿ ಅವ್ರು ಬರೋವರ್ಗೆ. ಹಾ ನೀವು ಸ್ವಲ್ಪ ಮಾತಾಡಿ. ಮಾತಾಡಿ ಮೇಡಮ್, ರತ್ನಮ್ಮ ಮೇಡಮ್ ಮಾತಾಡಿ. ಮಾತಾಡಿ ಮೇಡಮ್, ನಿಮ್ದೇ ಕೇಳೋಣ. ನಾವ್ ಏನ್ ಕೇಳ್ತೀರಾ ಮೇಡಮ್ ಆಯ್ತಾ ನೋಡಿ. ಬರ್ತಾ ಇದಾರೆ ಇವಾಗ. ಅದೇ ಪ್ಲೇಸ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಆಯ್ತಾ, ಇಲ್ಲ ವಿಡಿಯೋ ಆಫ್ ಮಾಡ್ಕೊಂಡ್ ನೆಟ್ವರ್ಕ್ ಪ್ರಾಬ್ಲಮ್. ವಾಯ್ಸ್ ಕೇಳಿಸ್ತಾ ಇಲ್ಲ.
ನೆಟ್ವರ್ಕ್ ಪ್ರಾಬ್ಲಮ್ ಏನಾದ್ರು. ನೆಟ್ವರ್ಕ್ ಇಲ್ಲ, ಅವರು ಕ್ಲೀನ್ ಕರೆಕ್ಟ್ ಆಗಿ ಇಟ್ಟಿಲ್ಲ. ಇಲ್ಲ ಮೇಡಮ್, ಅವ್ರದ್ದು ಅನ್ಮ್ಯೂಟ್ ಇದೆ ಮೇಡಮ್. ಮ್ಯೂಟ್ ಇಲ್ಲ ಮೇಡಮ್, ಮ್ಯೂಟ್ ಆಗಿದೆ ಮೇಡಮ್, ಅವ್ರದ್ದು ಅನ್ಮ್ಯೂಟ್ ಇಲ್ಲ. ಹೌದು ಮಾತಾಡಿ ಮೇಡಮ್ ಇವಾಗ. ಇಲ್ಲ ಮೇಡಮ್, ಅನ್ಮ್ಯೂಟ್ ಮಾತಾಡಿ ಇಲ್ಲ, ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ ಮೇಡಮ್, ಅವ್ರದ್ದು ಮ್ಯೂಟ್ ಆಗಿದೆ. ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮ್ಯೂಟ್ ಆಗಿದೆ ಮೇಡಮ್. ಮ್ಯೂಟ್ ಆಗಿದೆ, ಮತ್ತೆ ಮತ್ತೆ ಆನ್ ಮಾಡಿ, ಮತ್ತೆ ಆನ್ ಮಾಡಿ. ಮ್ಯೂಟ್ ಆಗಿದೆ. ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. 2 ಮೊಬೈಲ್ ಇನ್ನೊಂದ್ ಮೊಬೈಲ್ ತಕೊಳ್ಳಿಲ್ಲ ಅಂತಂದ್ರು. ಆನ್ ಆಗ್ತಾ ಇಲ್ವಾ ಅದು? ನೋಡಿ ಸರ್. ಮ್ಯೂಟ್ ಮಾಡಿ ಮೇಡಮ್, ಮ್ಯೂಟ್ ಮಾಡಿ. ಮಾಡ್ಕೊಳ್ಳಿ. ಹಲೋ, ಇವಾಗ ಕೇಳಿಸ್ತೈತೆ. ಮಾತಾಡಿ ಮಾತಾಡಿ. ಮಾತಾಡಿ. ಮಗಂದು ಬ್ಯಾಂಕ್ದು ತುಂಬಾ ದೊಡ್ಡ ಸಮಸ್ಯೆಗಳು ಶುರು ಆಯ್ತು ಮೇಡಮ್. ಆಮೇಲೆ ಶಾಂತಲಾ ಮೇಡಮ್ ಅವ್ರದ್ದು ಸಂಕಲ್ಪ ಧ್ಯಾನ ಹಾಕೊಂಡು ಬೆಳಿಗ್ಗೆ 5:30 6:30 ತನಕ ಧ್ಯಾನ 41 ದಿನ ಮಾಡಿದ್ವಿ ಮೇಡಮ್. ಮಾಡದ್ಮೇಲೆ ಮಗನಿಗೆ ಅಲ್ಲಿ ಆರಾಮ್ ಅನ್ನಿಸ್ತು, ಒಳ್ಳೆ ಸರ್ ಬಂದ್ರು. ಮತ್ತೆ ಮ್ಯೂಟ್ ಆಯ್ತು. ಯಾಕ ಅವ್ರಿಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅವ್ರಿಗೆ. ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತಾರಲ್ಲ. ಮಾತಾಡಿ ಇವಾಗ, ಮಾತಾಡಿ ಮಾತಾಡಿ ಇವಾಗ. ಇದ್ರಲ್ಲೇ ಶಾಂತಲಾ ಮೇಡಮ್ ಅವ್ರದ್ದು ಡಬಲ್ ವಾಯ್ಸ್ ಬರ್ತಾ ಇದೆ. ಸಂಕಲ್ಪ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಡಬಲ್ ವಾಯ್ಸ್ ಸಂಕಲ್ಪ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಾ ಮನೆಯವರೆಲ್ಲ ಕುಂತ್ವಿ. 5:30 ಎದ್ದು 6:30 ತನಕ ಎಲ್ಲ ಫ್ಯಾಮಿಲಿ ಎಲ್ಲ ಪೂರ್ತಿ ಮಗನ್ ಮಧ್ಯೆ ಕೂರ್ಸ್ಕೊಂಡು ಸುತ್ತ ಧ್ಯಾನ ಮಾಡಕ್ ಶುರು ಮಾಡಿ. ವಿಡಿಯೋ ಆಫ್ ಮಾಡಿ ಅಂತ ಇದ್ದಾರೆ ನೋಡಿ. ಹಲೋ, ಕೇಳಿಸ್ತಾ ಇದೆ? ಮಾತಾಡಿ ಮೇಡಮ್, ಮಾತಾಡಿ, ಪರವಾಗಿಲ್ಲ, ಕೇಳಿಸ್ತಾ ಇದೆ, ಮಾತಾಡಿ. ಇದ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ, ಮಾತಾಡಿ. ರಿಯಲಿ ಚೆನ್ನಾಗಿದೆ. ಮಗನ್ ಮಧ್ಯೆ ಕೂರ್ಸ್ಕೊಂಡು ಕಂಟಿನ್ಯೂ 41 ದಿನ ಎಲ್ಲಾರು ಧ್ಯಾನ ಮಾಡಕ್ ಶುರು ಮಾಡಿದ್ವಿ ಮೇಡಮ್. ಮಗಂದು ದೊಡ್ಡ ಸಮಸ್ಯೆ ಪರಿಹಾರ ಆಯ್ತು. ಎಲ್ಲಾ ಮಕ್ಕಳು ಅವನನ್ನ ಪ್ರೀತಿಯಿಂದ ಮಾತಾಡ್ಸೋದು. ಅವನೇ ಅಲ್ಲಿಗೆ ಹೆಡ್ ಆಫೀಸ್ ಬೆಂಗಳೂರಲ್ಲಿ ಕನ್ನಡ ಒಬ್ಬನಿಗೆ ಎಲ್ಲಾ ಹಿಂದಿ ಇಂಗ್ಲಿಷ್ನವ್ರು ಇದ್ರಲ್ಲ, ಇವನೊಬ್ಬನಿಗೆ ಎಲ್ರು ಪ್ರೀತಿಯಿಂದ ಇದು ಶುರು ಮಾಡಿದ್ರು. ಈ ಧ್ಯಾನ ಅಲ್ಲಿಗೆ 41 ಧ್ಯಾನ ಕಂಟಿನ್ಯೂ ಆಗಿ ಆವಾಗ ಒಂದು ಸಮಸ್ಥಿತಿ ಬಂದ. ಅದಕ್ ಮೊದ್ಲೇನೆ ನಾನು ತುಂಬಾ ದುಃಖ ಪಡಕ್ಕೆ ಭಯ, ಆತಂಕ, ಬ್ಯಾಂಕ್ ಎದುರ ಮಟ್ಟ ಆಗ್ಬಿಟ್ಟಿದ್ನ. ಅಲ್ಲಿ ಸ್ಟಾರ್ಟಿಂಗ್ ಸೇರಿರೋದು ದೊಡ್ಡ ಬ್ಯಾಂಕು. ಆ ಕೆಲಸ ರಿಸ್ಕ್ ಆಗ್ತಾ ಇತ್ತು. ಏನಪ್ಪಾ ಮಾಡೋದು ಅಂದ್ಬಿಟ್ಟು ತುಂಬಾ ಎದುರ್ತಾ ಇದ್ನ ಮೇಡಮ್. ಈ ಶಾಂತಲಾ ಮೇಡಮ್ ಅವ್ರದ್ದು ಈ ಸಿಕ್ಕಿದ ಮೇಲೆ ಅದೊಂದು ದೊಡ್ಡ ಸಮಸ್ಯೆ ಪರಿಹಾರ ಆಯ್ತು ಮೇಡಮ್. ಆಯ್ತು. ಆಮೇಲೆ ಮಗಳು B.Ed MA ಮಾಡಿ B.Ed ಮಾಡಿದ್ಲು. B.Ed ಮಾಡಿ ಟೈಮಲ್ಲಿ ಇದು ಕೊರೋನಾ ಸ್ಟಾರ್ಟ್ ಆಯ್ತು ಮೇಡಮ್. ಆ ಟೈಮ್ B.Ed ಟೈಮ್ ಅದು ಮುಗಿಸ್ಬೇಕಿತ್ತು. ಎಲ್ಲ ಮಾಡಿದಾಳೆ, ಚಾರ್ಟ್ ಎಲ್ಲ ತಯಾರು ಮಾಡಿದಾರೆ. ಹಳ್ಳಿಗೆ ಹೋಗಿ 1 ತಿಂಗಳು ಕ್ಲಾಸ್ ಮಾಡ್ತಿತ್ತು. ಆ ಟೈಮ್ ಬಂದಿದೆ. ಏನ್ ಕಂಟಿನ್ಯೂ ಆಗ್ಬಿಟ್ಟು ನಾನು 2 ವರ್ಷ ಕಷ್ಟಪಟ್ಟಿದ್ದು ನನಗೆ ಹೋಗ್ಬಿಡುತ್ತಲ್ಲ ಅಂದ್ಬಿಟ್ಟು ಅವಳು ಚಿಂತೆಗೊಳಗಾಗ್ಬಿಟ್ಲು. ಮೇಡಮ್ ವಾಯ್ಸ್ ಕ್ಲಿಯರೆನ್ಸ್ ಇಲ್ವಲ್ಲ ಮೇಡಮ್? ಕ್ಲಿಯರೆನ್ಸ್ ಬರ್ತಾ ಇಲ್ಲ, ಡಬಲ್ ವಾಯ್ಸ್ ಬರ್ತಾ ಇದೆ. ಡಬಲ್ ವಾಯ್ಸ್ ಬರ್ತಾ ಇದೆ, ಕ್ಲಿಯರೆನ್ಸ್ ಇಲ್ಲ.
ಅದು ಇನ್ನೊಂದ್ ಮೊಬೈಲ್ ಕೊಡಿ ಸರ್. ಕೇಳಿಸ್ತಾ ಮೇಡಮ್ ಇದು? ಹಲೋ, ಈಗ ಹಾ ಕೇಳ್ಸಾಯ್ತದ ಮಾತಾಡಿ. ಆಯ್ತು ಆಯ್ತು ಮೇಡಮ್, ಮಾತಾಡಿ. ಇಲ್ಲಿ ನೆಟ್ ಪ್ರಾಬ್ಲಮ್ ಮೇಡಮ್ ಇಲ್ಲಿ. ಹೌದೌದು, ಈಗ ಸರಿ ಆಯ್ತು ಮಾತಾಡಿ. ಎಲ್ಲ ಮಾಸ್ಟರ್ಸ್ ಗಳಿಗೆಲ್ಲ ಒಳ್ಳೆ ಸ್ಟೂಡೆಂಟ್ ಆಗಿದ್ದಾಳೆ, ಎಲ್ಲ ಕೆಲಸ ಚೆನ್ನಾಗಿ ಮಾಡಿ ಮುಗಿಸಾಳೆ. ಇನ್ನೊಂದ್ ತಿಂಗಳಲ್ಲಿ ಹಳ್ಳಿಗೆ ಹೋಗಿ ಕ್ಲಾಸ್ ಕೊಡ್ಬೇಕಿತ್ತು. ಅದೊಂದ್ ತಿಂಗಳು ಮಾಡಕ್ ಆಗಿಲ್ಲ ಅವಳಿಗೆ. ಏನೋ ಒಂಥರ ಜ್ವರನೋ ಏನೋ ಒಂಥರ ಹಿಂಸೆ ಆಗ್ಬಿಟ್ಟಿದೆ, ಭಯನೋ ಏನೋ ಮಾಡಕ್ ಆಗಿಲ್ಲ ಅಂತ ಬಂದ್ಬಿಟ್ಲು. ಬಂದ ಮೇಲೆ ಇವಳಿಗೆ ಚಿಂತೆ ದುಃಖ, ಏನ್ ಮಾಡ್ಲಿ, ನಾನು 2 ವರ್ಷ ಕಷ್ಟಪಟ್ಟಿದ್ದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ತುಂಬಾ ದುಃಖ ಪಡ್ತಿದ್ಲು. ನಾನು ಸುಮ್ನಿರಮ್ಮ, ಧ್ಯಾನ ಇದೆ, ನಾ ಧ್ಯಾನ ಮಾಡ್ಕೊಳ್ಳೋಣ ಎಲ್ಲ ಕುಂತು, ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಇದ್ದೆ. ಆದ್ರೂನು ಅವಳಿಗೆ ಧೈರ್ಯ ಇಲ್ಲ. ಆದ್ರೂ ನನ್ನ ಧ್ಯಾನದಲ್ಲಿ ಆನಂದವೇ ಕಾಣೋನು. ಅವಳಿಗೆ ಏನಿಲ್ಲ, ಒಳ್ಳೇದಾಗುತ್ತೆ ಅವಳಿಗೆ. ಕೃಪಾಂಕದಲ್ಲಿ ಅವಳು ಎಷ್ಟು ಬಯಸಿದಾಳೆ ಅಷ್ಟು ಅಂಕಗಳೇ ಬರ್ತವೆ ಅಂತ ಗಣಪತಿ ಕನೆಕ್ಟ್ ಆಗ್ತಿದ್ನ ನನಗೆ. ಅವಾಗ ಆ ಗಣೇಶ ಬಂದು ಹೇಳ್ತಾನೆ ಇದ್ದ, ಅವಳು 110, 125 ತೆಗಿಬೇಕು ಅನ್ನೋದು ಅವಳ ಉದ್ದೇಶ ಇತ್ತು. ಅಷ್ಟೇ ಚೆನ್ನಾಗಿ ಚಾಪ್ಟರ್ ಕ್ಲೋಸ್ ಮಾಡಿದಾಳೆ ಅವಳು. ಆದ್ರೆ 1 ತಿಂಗಳದು ಮಾಡಕ್ ಆಗಿಲ್ಲ. ಆ ಟೈಮಲ್ಲಿ ಆ ಪತ್ರಿಜಿನು ಬಂದು ಕಾಣಿಸ್ಕೊತಿದ್ರು. ಅವರು 2 ಕೈಯಲ್ಲಿ, ಒಂದ್ರಲ್ಲಿ 110, ಒಂದ್ರಲ್ಲಿ 120 ಹಿಡ್ಕೊಂಡು ಇಷ್ಟೇ ಅವಳು ಅಂಕ ತೆಗಿತಾಳೆ, ಅವಳನ್ನ ಧೈರ್ಯವಾಗಿರಕ್ ಹೇಳಿ. ಇದು ಕೃಪಾಂಕದಿಂದ ಅವಳು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತಾಳೆ ಇಂತ ಸುಮಾರು 1 ತಿಂಗಳು ಧ್ಯಾನದಲ್ಲೂ ಅದೇ ಬಂದಿದೆ ಮೇಡಮ್. ಧ್ಯಾನ ಅಂತೂ ದಿನ ಮಾಡ್ತಾನೆ ಇದ್ವಿ, 1 ತಿಂಗಳ ತನಕನೂ ಅದೇ ಬಂದಿದೆ. ಆಮೇಲೆ ಅವ್ರ ಮೇಡಮ್ಗೆ ಫೋನ್ ಮಾಡ್ಬಿಟ್ಟು ಕೇಳಿದಾಗ, ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ಅವಳು ಒಳ್ಳೆ ಸ್ಟೂಡೆಂಟ್, ಅವಳ ಭವಿಷ್ಯ ಹಾಳು ಮಾಡಕ್ಕೆ ನಾವು ಬಿಡೋದಿಲ್ಲ. ನಾವೆಲ್ಲ ಇಲ್ಲಿ ಮೀಟಿಂಗ್ ಮಾಡಿ ಅವಳಿಗೆ ಎಷ್ಟು ಕೃಪಾಂಕ ಬೇಕು ಅಷ್ಟನ್ನ ನಾವು ಕೊಡ್ತೀವಿ ಅಂತೇಳಿ ಕೊನೆಗೆ 110, 115 ಬಂತು ಮೇಡಮ್ ಅವಳಿಗೆ. ಆಮೇಲೆ ಸಮಾಧಾನ ಆದ್ಲು. ಕೃಪಾಂಕದಿಂದ ಪಾಸ್ ಆಗ್ತಾಳೆ ಅಂತ ಅವರು ಕರುಣೆ ಪಟ್ಟಿ ಅಷ್ಟು ಅಂಕಗಳನ್ನ 1 ತಿಂಗಳು ಕೋರ್ಸಲ್ಲಿ ಅವಳಿಗೆ ಕೊಟ್ಟಿದ್ದಾರೆ. ಅದೊಂದು ಅದ್ಭುತ ನಡೀತು ಮೇಡಮ್. ಇನ್ನು ಮಗನ್ ಮದ್ವೆ ಕಡೆ ಬಂದ್ಬಿಡ್ತೀನಿ, ಮಾತು ಇದೆಲ್ಲ ಮುಗಿಯಲ್ಲ. ಇನ್ನು ನನಗೆ ಇದು ಆಗಿತ್ತು, ಅರ್ನಿ ಆಗಿತ್ತು ಮೇಡಮ್. ಆ ಅರ್ನಿಯ ಸುಮಾರು 20 ವರ್ಷದಿಂದ ಇತ್ತು. ಈಗ ಹೋದ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಊತ ಬಂದಂಗಾಗಿ ಕಷ್ಟ ಆಗ್ತಿತ್ತು. ಆದ್ರೂ ನಾನು ಮಾಡಿಸ್ಕೊಳ್ಳಲ್ಲ, ಇದು ಆಪರೇಷನ್ ಮಾಡಿಸ್ಕೊಳ್ಳಲ್ಲ, ನಾ ಧ್ಯಾನದಲ್ಲಿ ಇದನ್ನ ಕಡಿಮೆ ಮಾಡ್ಕೊಂತೀನಿ ಅಂತ ನಾನು ಸುಮಾರು 3-4 ತಿಂಗಳು ಹಠ ಮಾಡಿದೆ. ಆದ್ರೆ ಇವ್ರು ಯಾರ ಧ್ಯಾನದಲ್ಲಿ ಬಂದು ಪತ್ರಿ ಸರಿ ಏನೋ ಇಲ್ಲ, ನೀನು ಆಪರೇಷನ್ ಮಾಡಿಸ್ಕೊಳ್ಳೇಬೇಕು, ಗಣಪನೆ ಆಪರೇಷನ್ ಮಾಡಿಸ್ಕೊಬಿಡು, ಇದು ಸ್ವಲ್ಪ 3 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಆಪರೇಷನ್ ಮಾಡಿದ್ರೆ, ನೀ ಧ್ಯಾನದಲ್ಲೇ ಮಾಡಿಸ್ಕೊಂತೀನಿ ಅಂತಂದ್ರೆ 2 ವರ್ಷ ಕಾಯ್ಬೇಕಾಗುತ್ತೆ, ಆಪರೇಷನ್ನೇ ಮಾಡಿಸ್ಕೊ. ಆಪರೇಷನ್ ಅಲ್ಲಿ ನಿನಗೆ ಭಯ ಪಡಬೇಡ, ನಿಮ್ಗೆ ಭಯ ಇದೆ ಗೊತ್ತು, ಭಯ ಪಡಬೇಡ, ಚೆನ್ನಾಗಾಗ್ತೀಯ, ಆನಂದವಾಗಿರ್ತೀಯ, ಧ್ಯಾನ ಪ್ರಚಾರ ಮಾಡ್ತೀಯ, ಇನ್ನು ಅದ್ಭುತವಾಗಿ ಧ್ಯಾನ ಮಾಡ್ತೀಯ, ನೀನು ಹೋಗಿ ಮಾಡಿಸ್ಕೊ ಅಂತ ಸುಮಾರು 1 ತಿಂಗಳು ಅದೇ ಕನೆಕ್ಟ್ ಅಲ್ಲಿ ಎಲ್ಲಿ ಕುಂತ್ರು ನಿಂತ್ರು ಆಪರೇಷನ್ನೇ ಆಗ್ಬೇಕು ನಿನಗೆ ಅಂತ ಬಂದ್ಮೇಲೆ ಹೋಗಿ ಮಾಡಿಸ್ಕೊಂಡ್ಬಿಟ್ಟೆ. ನಾನು 5 ದಿನ ಅಲ್ಲಿದ್ವಿ, ನಾವು ಆಸ್ಪತ್ರೆಯಲ್ಲಿ ಇದ್ವಿ. ಅವರೆಲ್ಲ ಕ್ಲಿಯರ್ ಚೆಕಪ್ ಮಾಡ್ತಾರೆ, ಸಡನ್ನೇ ಮಾಡ್ಲಿಲ್ಲ. ಆ 5 ದಿನನೂ ಫುಲ್ ಧ್ಯಾನ ಮೇಡಮ್. ಅಲ್ಲಿ ಎಲ್ರಿಗೂ ಹೇಳ್ಕೊಟ್ಟೆ, ಕರಪತ್ರ ತಕೋಗಿ ಹಂಚದೆ, ಸುಮಾರು ಜನ ಖುಷಿ ಪಟ್ರು, ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಅಂತ. ಅಲ್ಲಿ ಎಲ್ರಿಗೂ ಕೊಟ್ಟೆ. ನೈಟ್ ಎಲ್ಲ ಧ್ಯಾನ ಮಾಡೋದು. ಹಂಗೆ ಹಿಂಗ್ ಕುಂತ್ರೆ ಆ ಸಿಸ್ಟರ್ಗಳು, ಉಮಾ ಮೇಡಮ್ ಬಿದ್ಬಿಡ್ತೀರಾ ಅನ್ನೋದು. ನನಗೆ ಎಚ್ಚರ ಇರುತ್ತೆ ಧ್ಯಾನದಲ್ಲಿ, ಆದ್ರೆ ಇದನ್ನ ಎತ್ಕೊಳಕ್ ಆಗಲ್ಲ. ನೈಟ್ ಎಲ್ಲ ಹಿಂಗೆ ಕುಂತಿರ್ತಿರಲ್ಲ, ನಿಮ್ಗೆ ಸುಸ್ತಾಗಲ್ವಾ, ನೀವು ರೆಸ್ಟ್ ಮಾಡ್ಲಿ ಅಂತ ಅಲ್ವಾ ಅಡ್ಮಿಟ್ ಮಾಡಿರೋದು, ನೀವ್ ಹಿಂಗ್ ಕೂರ್ತಿರಲ್ಲ ಅಂದ್ರೆ, ಇಲ್ಲ ನನ್ಗೆ ಇದ್ರಲ್ಲೇ ಆನಂದ ಇದೆ, ಇದ್ರಲ್ಲೇ ರೆಸ್ಟ್ ಆಗುತ್ತೆ ಅಂತೇಳಿ 6ನೇ ದಿನಕ್ಕೆ ಆಪರೇಷನ್ ಮಾಡಿದ್ರು. ಆಮೇಲೆ ಆಪರೇಷನ್ ಆದ ನೋವಲ್ಲಿ ನಾನು ಕೂರಕ್ ಆಗ್ಲಿಲ್ಲ, ಮಲಿಕಂದೆ ಮಾಡಿದೆ. ಆವಾಗ 1 ವಾರ ಇಟ್ಕೊಂಡಿದ್ರು. 1 ವಾರ ಆದ್ಮೇಲೆ ನೋವೆಲ್ಲ ಕಡಿಮೆ ಆಯ್ತು. 3 ತಿಂಗಳು ಫುಲ್ಲು ಧ್ಯಾನ. ಆ ಧ್ಯಾನದಲ್ಲಿ ಏನ್ ಬರ್ತಾ ಇದೆ, ಅವರೇ ಬಂದು ಹೇಳ್ತಾ ಇದ್ದಾರೆ, ನೋಡ್ದ ನೀನ್ ಎಷ್ಟು ಆನಂದವಾಗಿದೆ. ಅದೊಂದೇ ದಿನ ನಾನು ನೋವು ತಿಂದಿದ್ದು ಮೇಡಮ್. ಅದು ನಾನು ಅಲ್ಲಿ ಕಣ್ಣು ಬಿಡಕ್ ಆಯ್ತಾ ಇಲ್ಲ, ಐಸೂಲ್ ಇಟ್ಟಿದ್ದಾರೆ, ನೋವಿದೆ, ನರಳ್ತಾ ಇದೆ, ಜೀವ ತುಂಬಾ ನರಳ್ತಾ ಇದೆ, ಆದ್ರೆ ಎಲ್ಲ ಮೇಲೆ ಕಣ್ಣು ಬಿಡ್ತಾ ಇಲ್ಲ ನಾನು. ಅಲ್ಲಿ ಗಣಪತಿ, ನಮ್ಮ ಗ್ರಾಮ ದೇವತೆ, ಆಮೇಲೆ ಇವರು ಮಹಾವತಾರ್ ಬಾಬಾ, ಪತ್ರಿಸರು, ಸುಮಾರು 5 ಜನ ಲೈನ್ಗೆ ಆಪರೇಷನ್ ಮಾಡುವಾಗ ನನಗ್ ಭಯ, ಕಣ್ಣೇ ಬಿಟ್ಟಿಲ್ಲ ನಾನು. ಧ್ಯಾನ ಮುದ್ರೆಲೆ ಕಣ್ಣು ಮುಚ್ಚಿನೇ ಹಂಗೆ ಹೋಗಿದ್ದೀನಿ.
ಹಂಗೂ ಒಬ್ರು ಡಾಕ್ಟರ್ ಏನ್ ಮಾಡ್ತಾ ಇದ್ದೀರಾ ನೀವು ಅಂತಂದ್ರು. ಧ್ಯಾನ ಮಾಡ್ತಾ ಇದ್ದೀನಿ ಮುದ್ರೆ ಹಿಡ್ಕೊಂಡು. ಇದ್ರಲ್ಲಿ ಸರಿ ಹೋಗ್ಬಿಡುತ್ತಾ ಅಂತಂದ್ರು. ಏನೋ ಒಂದ್ ನಂಬಿಕೆ ಮೇಡಮ್, ಮಾಡ್ತಾ ಇದ್ದೀನಿ, ನನಗಂತೂ ಧೈರ್ಯ ಸಿಗ್ತಾ ಇದೆ ಅಂದ್ರೆ. ಓ ಏನೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಹೊರಟೋದ್ರು. ಆಪರೇಷನ್ ಹೋಗುವಾಗ ನಾನು ಫುಲ್ ಧ್ಯಾನದಲ್ಲೇ ಮೇಡಮ್. ಡಬಲ್ ವಾಯ್ಸ್ ಬರ್ತಾ ಇದೆ ಇದು, ಡಬಲ್ ವಾಯ್ಸ್ ಇದು. ಮಾತಾಡಿ ನನಗ ಹೇಳಿ ಮೇಡಮ್. ಧ್ಯಾನ ಮುದ್ರೆಲೆ ಹೋಗಿದ್ದೀನಿ ಮೇಡಮ್ ಆಪರೇಷನ್ಗೆ. ಡಬಲ್ ವಾಯ್ಸ್ ಬರ್ತಾ ಇದೆಯಾ ಮೇಡಮ್? ಇಲ್ಲ 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 ಬರ್ತಾ ಇಲ್ಲ ಕಣೆ. ಆಪರೇಷನ್ ಆಯ್ತು. ಡಬಲ್ ಯಾಕೆ ಪ್ರಾಬ್ಲಮ್? ನೆಟ್ವರ್ಕ್ ಪ್ರಾಬ್ಲಮ್. ಇನ್ನೊಂದಿನ ಇಟ್ಕೊಳ್ಳಿ, ಮುಗಿಸ್ಬಿಡಿ. ಸ್ವಲ್ಪ ಹೇಳಿ, ಇನ್ನೊಂದ್ ಸ್ವಲ್ಪ ಅರ್ಧ ಇನ್ನೊಂದಿನ ಇಟ್ಕೊಳ್ಳಿ. ಅದನ್ನೇ ಹೇಳ್ತಾ ಇದ್ರು ಅವರು. ಇಲ್ಲ ನೆಟ್ವರ್ಕ್ ಆಗ್ತಾ ಇಲ್ಲ, ಕ್ಲಿಯರೆನ್ಸ್ ಬರ್ತಾ ಇಲ್ಲ ಅವ್ರಿಗೆ. ತುಂಬಾ ಇತ್ತು ಮಾತಾಡೋರು. ಚಂದ್ರಶೇಖರ್ ಸರ್, ನೆಟ್ವರ್ಕ್ ಪ್ರಾಬ್ಲಮ್. ಫೋನ್ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇನ್ನೊಂದ್ ಫೋನ್ ಎರಡು ಇದ್ರೆ ಪ್ರಾಬ್ಲಮ್ ಆಯ್ತು. ಉಮಾದೇವಿ ಮೇಡಮ್, ಚೆನ್ನಾಗಿ ನಿಮ್ಮ ಅನುಭವ ಹಂಚಿಕೆಗಳು ತುಂಬಾ ಚೆನ್ನಾಗಿತ್ತು. ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನೀವು ಕೂಡ ಮಾತಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಹೌದು. ಪ್ರತಿಯೊಬ್ಬರು ಇದು ಒಂದು ಸ್ಫೂರ್ತಿ ತುಂಬ್ದಾಗಾಯ್ತು, ಮನ ಮುಟ್ಟುವಾಗಾಯ್ತು. ಎಷ್ಟು ನೋವಲ್ಲಿದ್ರು ಆ ನೋವಿಂದ ಧ್ಯಾನದಿಂದ ಹೊರಗಡೆ ಬಂದಿದ್ದಾರೆ ಅವರು. ಆ ನೋವನ್ನ ಮರೆಯಕ್ಕಾಗದಂತ ಒಂದು ಸ್ಥಿತಿಯಲ್ಲಿ ಅವ್ರಿಗೆ ಧ್ಯಾನ ಸಿಕ್ಕಿದೆ. ಆ ಧ್ಯಾನ ಅಳವಡಿಸ್ಕೊಂಡು ತುಂಬಾ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವರ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಅವರು ಧ್ಯಾನನ ಪ್ರಚಾರ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂನು ಕಂಪ್ಲೇಂಟ್ ಕೊಟ್ಟು ಎಲ್ಲಾರ್ಗುನು ಧ್ಯಾನ ಮಾಡಿಸಿದ್ದಾರೆ. ಈಗಷ್ಟೇ ಅವರು ಗುಡಕೆಸ್ಗೂ ಕೂಡ ಬಂದಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ಧ್ಯಾನದಿಂದನೇ ಮಗಳು ಮದ್ವೆ ಮಾಡಿದ್ದಾರೆ, ಧ್ಯಾನದಿಂದ ಧ್ಯಾನ ಮಾಡಿಸಿ ತಾಲಿ ಕಟ್ಟಿದ್ದಾರೆ, ಮದ್ವೆ ಕೂಡ ನಡೆಸ್ಕೊಟ್ಟಿದ್ದಾರೆ ಟಿ ನರಸೀಪುರದಲ್ಲಿ. ತುಂಬಾ ಅದ್ಭುತವಾಗಿ ನಿಮ್ಮ ಅನುಭವನ ಹಂಚಿಕೆಯನ್ನ ಈ ವೇದಿಕೆ ಮೇಲೆ ಹಂಚ್ಕೊಂಡಿದ್ದೀರಾ. ಈ ವೇದಿಕೆ ಪರವಾಗಿ, ಗುಡಕೇಶ್ ವೇದಿಕೆ ಪರವಾಗಿ, ಎಲ್ಲರ ಧ್ಯಾನಿಗಳ ಪರವಾಗಿ ನಿಮ್ಗ ಕೃತಜ್ಞತೆಗಳನ್ನ ಸಲ್ಲಿಸಕ್ ಇಷ್ಟಪಡ್ತೀವಿ, ಹೇಳಕ್ ಇಷ್ಟಪಡ್ತೀವಿ. ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ನಿಮ್ಮ ಅನುಭವ ಹಂಚಿಕೆಗಳನ್ನ ಮತ್ತೊಮ್ಮೆ ಬಂದು ವೇದಿಕೆ ಮೇಲೆ ಹಂಚ್ಕೊಳ್ಳೋರಿ ಅಂತ ಹೇಳ್ತಾ, ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹೇಗ್ ಮಾತಾಡಿದ್ರಿ ಅಂತ ಅನ್ನೋದ್ರ ಬಗ್ಗೆ ನಮ್ಮ ಧ್ಯಾನಿಗಳನ್ನ ಕೇಳೋಣ. ಅಭಿಪ್ರಾಯಗಳನ್ನ ರತ್ನಮ್ಮ ಮೇಡಮ್, ನಿಮ್ಮ ಅಭಿಪ್ರಾಯ ತಿಳಿಸಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನೆಕ್ಸ್ಟ್ ಇನ್ನೊಂದ್ಸರಿ ಹಂಚ್ಕೊಳ್ಳಿ ಮೇಡಮ್. ಉಮಾದೇವಿ ಮೇಡಮ್, ಇನ್ನೊಂದ್ಸರಿ ಹಂಚ್ಕೊಳ್ಳಿ. ಕೇಳಿಸ್ತಾ ಇದೀಯಾ? ಕೇಳಿಸ್ತಾ ಇದೀಯಾ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಮೇಡಮ್. ಓಕೆ. ಅಲ್ಲ, ನಾನ್ ಮಾತಾಡ್ತಾ ಇದ್ದೀನಿ, ಕೇಳಿಸ್ತಾ ಇದೀಯಾ ನಿಮ್ಗೆ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಅದೇ ನಾವು ಅದನ್ನ ಹೇಳ್ತಾ ಇದೀವಿ. ಟೈಮ್ ಆಗಿರೋದ್ರಿಂದ ನೆಕ್ಸ್ಟ್ ಇನ್ನೊಂದ್ ದಿನ ಇಟ್ಕೊಳ್ಳಿ. ಇವಾಗ ಅರ್ಧ ಆಗಿದೆ, ಇನ್ನೊಂದ್ ದಿನ ಇಟ್ಕೊಳ್ಳಿ. ನಿಮ್ಮ ಅನುಭವ ತುಂಬಾ ಇವತ್ತು ಮಾತಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ನಿಮ್ಗೆಲ್ಲರಿಗೂ ನಮಸ್ಕಾರ. ಯಾಕೆ ಅಂತಂದ್ರೆ ಅನುಭವಗಳು ಹೇಳೋದಿಕ್ಕೆ ಕೆಲವೆಲ್ಲ ಅಡಚಣೆಗಳು ಆ ಕಾಲ ಬಂದಿಲ್ಲ ನಿಮ್ಗೆ ಅದನ್ನ ಹೇಳ್ಕೊಳ್ಳೋದಿಕ್ಕೆ, ಹಾಗಾಗಿ ಆತರ ಆಗ್ತಾ ಇದೆ ಅನ್ಸುತ್ತೆ. ಆ ಟೈಮ್ ಬಂದಿಲ್ಲ, ಹಂಗಾಗಿ ಅದು ಬರ್ಬೇಕು. ಟೈಮ್ ಬಂದಾಗ ಎಲ್ಲವೂ ಕ್ಲಿಯರೆನ್ಸ್ ಆಗಿ ಬರುತ್ತೆ. ಎಲ್ಲವೂ ಕೆಲವು ತುಂಬಾ ಅವಾಗಿಂದನೂ ಅಡಚಣೆಗಳು ಆಗ್ತಾ ಇದೆ ನಿಮ್ಗೆ. ಏನ ಆಗಲ್ಲ. ಮತ್ತೆ ಇನ್ನೊಂದ್ಸರಿ ಮತ್ತೆ ಕ್ಲಿಯರೆನ್ಸ್ ಆಗಿ ಮತ್ತೆ ಹಂಚ್ಕೊಳ್ಳಿ. ಇವತ್ತು ಬೇಗನೆ ಅದು ಮೊಬೈಲ್ ಫಸ್ಟೇನೆ ಇವ್ರದ್ದು ಆನ್ ಆಗ್ತಿರ್ಲಿಲ್ಲ. ಅವಾಗ ನಾವ್ ಫೋನ್ ಎಲ್ಲ ಮಾಡಿ ಮತ್ತೆ ಮಾಡಿಸ್ತೋ, ಮತ್ತೆ ಇದು ಇವಾಗ ಈ ತರ ಪ್ರಾಬ್ಲಮ್ ಆಯ್ತು. ಇವತ್ತು ಯಾಕೋ ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಅಂತ ಅನ್ಸ್ತಾ ಇದೆ. ಯಾವ್ದೋ ಇರ್ಲಿ, ಒಳ್ಳೇದೇ ಅಂತ ಅನ್ಕೋಣ. ಎಲ್ಲಾನು ಒಳ್ಳೇದೇ ಅಂತ ಭಾವಿಸೋಣ. ಚೆನ್ನಾಗಿತ್ತು ಅನುಭವಗಳು ನಿಮ್ದು ಎಲ್ಲವೂ. ಧ್ಯಾನಕ್ಕೆ ಬಂದಿದ್ದು, ಪ್ರಚಾರ ಮಾಡಿದ್ದು, ಹೇಗೆ ಧ್ಯಾನಕ್ಕೆ ಬಂದ್ರಿ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ರಿ. ಧ್ಯಾನ ಏನಕ್ಕೆ ಇಷ್ಟೊಂದು ಕಷ್ಟದಿಂದ ನಾನು ಧ್ಯಾನಕ್ಕೆ ಬಂದೆ, ನೋವುಗಳು ಮತ್ತೆ ಮಕ್ಕಳದು ಎಲ್ಲವೂ ತುಂಬಾನೇ ಸೂಪರ್ ಆಗಿತ್ತು. ನಿಮ್ದು ಅನುಭವ ತುಂಬಾ ಚೆನ್ನಾಗಿತ್ತು. ಎಲ್ಲವೂ ಎಲ್ಲರಿಗೂ ಮಾರ್ಗದರ್ಶನಕ್ಕೆ ಆಗತ್ತೆ. ಯಾಕಂದ್ರೆ ಧ್ಯಾನ ಅಷ್ಟು
ಸುಲಭ ಅಲ್ಲ ದೊರಕ್ಬೇಕಾದ್ರೆ. ಅದು ನಾವು ಹಿಂದಿನ ಜನ್ಮದ ಸುಕೃತ ಇದ್ರೆ ಮಾತ್ರ ಧ್ಯಾನ ನಮ್ಗೆ ತಲುಪಕ್ಕೆ ಕಾರಣ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಮೂಡಿ ಬಂತು, ನಿಮ್ದು ಅನುಭವನೂ ತುಂಬಾ ಚೆನ್ನಾಗಿತ್ತು. ನೀವು ಮತ್ತೆ ಮುಂದುವರಿರಿ. ಪುಡಕೇಶಿಕ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅಟೆಂಡ್ ಮಾಡಿ. ನೋಡ್ತಾ ಇದ್ದೀನಿ ನಾನು. ಆಯ್ತು. ಓಕೆ ಥ್ಯಾಂಕ್ ಯು ಮೇಡಮ್. ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಕೇಳಿಸ್ತಾ ಇದೆ ಮೇಡಮ್? ಉಮಾದೇವಿ ಮೇಡಮ್? ಕೇಳಿಸ್ತದೆ ಕೇಳಿಸ್ತದೆ ಹಾ. ಕೇಳಿಸ್ತದೆ. ಓಕೆ, ತುಂಬಾ ಚೆನ್ನಾಗಿತ್ತು ಮೇಡಮ್, ನಮ್ಗೆ ಧನ್ಯವಾದಗಳು. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲ ಶರಣಾರ್ಥಿಗಳು ಮೇಡಮ್. ಶರಣಾರ್ಥಿಗಳು. ತುಂಬಾ ಶರಣಾರ್ಥಿಗಳು. ಇದೆ ನಿಮ್ದು. ನೆಕ್ಸ್ಟ್ ಕೂಡ ಅವಕಾಶ ತಗೊಳ್ಳಿ. ನೆಕ್ಸ್ಟ್ ಮತ್ತೆ ಬಂದು ಈ ಪೂರ್ತಿ ಕ್ಲಿಯರ್ ಆಗಿ ನಿಮ್ಮಿಂದಾನೇ ಬರ್ಬೇಕು ಇದು. ಗುಡಕೇಶ ಮಾಡ್ತಾ ಇದ್ದೀರಾ, ಆ ಗುಡಕೇಶ ಪರವಾಗಿನೂ ಕೂಡ ಜೊತೆ ಸೇರ್ಸ್ಕೊಂಡ್ ಮಾತಾಡೋರಂತೆ. ನೆಕ್ಸ್ಟ್ ಹೌದೌದು ಹೌದೌದು. ಅಂತ ನೆಕ್ಸ್ಟ್ ಯಾರ್ ಮಾತಾಡ್ತೀರಾ? ನೆಕ್ಸ್ಟ್ ಆರ್ಗನೈಸ್ ಮಾಡ್ಕೊಂಡ್ ಮಾತಾಡಿ. ಮಾತಾಡಿ ವೀಣಾ ಮೇಡಮ್, ಯಾರ್ ಮಾತಾಡ್ತೀರಾ? ವೀಣಾ ಮೇಡಮ್, ಸುಜಾತಾ ಮೇಡಮ್, ಸುಜಾತ ಇದಾರೆ, ಯಶೋಧ ಮೇಡಮ್ ಇದಾರೆ. ಯಶೋಧ ಮೇಡಮ್ ಅವರು ಬೇಗ ಬಂದ್ರು ಮೇಡಮ್, ಕೇಳ್ಬೇಕು ಅಂತ ಡ್ಯೂಟಿಯಿಂದ ಓಡ್ ಯಾಕೋ ಅದೇ ನಾವು ಹಾಗೆ ಅನ್ಕೊಂಡ ಉಮಾದೇವಿ ಮೇಡಮ್ ಅಲ್ವಾ, ನೋಡೋಣ ಅಂತ. ಫಸ್ಟ್ ಧ್ಯಾನದ್ದೇ ಅರ್ಧ ವಿಡಿಯೋ ಇದಾಗೋಯ್ತು. ಯಶೋಧ ಮೇಡಮ್ ಪ್ರಾಬ್ಲಮ್ ಆಗೋಯ್ತು ಸರ್. ನಮಸ್ತೆ. ಫೋನು ಮಾಡ್ದೆ ಸರ್ಗೆ, ಫೋನ್ ತೆಗಿಲಿಲ್ಲ. ಮತ್ತೆ ಪದ್ಮ ಮೇಡಮ್ ಮಾಡ್ದೆ. ಯಾಕೆ ಹಾಡ್ ಬಂತು, ನಾನು ಅಟೆಂಡ್ ಆದೆ. ಒಂದೆರಡು ಲೈನ್, 2-3 ಲೈನ್ ಹಾಡ್ ಕೇಳ್ದೆ ನಾನು. ಕೇಳ್ಬಿಟ್ಟು ಅಟೆಂಡ್ಗೆ ಸದ್ಯ ನೀವು ಬರ್ತಾರಲ್ಲ, ನಿಮ್ದು ಎಲ್ಲ ಧ್ಯಾನದ್ದೆಲ್ಲ ಕೇಳೋಣ ಅನ್ಕೊಂಡು ಇದ್ ಮಾಡ್ದೆ. ಯಾಕೋ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ಸರ್ಗೆ ಫೋನ್ ಮಾಡ್ದೆ, ಆಗುತ್ತೆ ನೋಡೋಣ. ಓಕೆ ಸರ್. ಏನ್ ಪ್ರಾಬ್ಲಮ್ ಇತ್ತು ಸರ್? ಸರ್ ಸಾಂಗ್ ಬರ್ತಾ ಇದ್ದು ಹಂಗಾದ್ರೆ ಒಂದ್ ಫಸ್ಟ್ ಬಂತ ಅಷ್ಟೇ ಸಾಂಗ್, ಆಮೇಲೆ ಫುಲ್ ಕ್ಲಿಯರ್ ಬರ್ಲೇ ಇಲ್ಲ. ನಾನು ಮತ್ತೆ ಹಾಕಿ ಯಾಕೆ ನಂದೇ. ನಾನು ಸ್ವಲ್ಪ ಇಲ್ಲಿ ಕೆಲಸ ಆಯ್ತು, ಆನ್ ಮಾಡಿಟ್ಟು ಹೋದೆ. ನಾನು ಹೋದ ತಕ್ಷಣ ಅದು ಆಫ್ ಆಗಿದೆ. ಯಾವತ್ತ ಆಗಲ್ಲ ನೋಡಿ. ಅದೇ ಆಗಿದೆ ಈಗ್ಲೂ, ಅದೇ ಆಯ್ತು ಸರ್. ಇವಾಗ್ಲೂ ಅವ್ರ ಅನುಭವಕ್ಕೆ ಹಾಗೇನೆ ಇತ್ತು ಇವತ್ತು. ಇಲ್ಲ, ಯಾವತ್ತ ನಂಗೆ ಬಿಟ್ಟು ಹೋಗಿಲ್ಲ, ಇವತ್ತು ನಾನು ಬಿಟ್ಟು ಹೋಗಿದ್ದೀನಿ. ಅದಕ್ಕೆ ನೀವ್ ಬಿಟ್ಟೋಗಿದ್ದಕ್ಕೇನೆ ನಿಮ್ಮಿಂದನೇ ಬಂದಿದೆ ಸರ್. ಸರ್. ನಿಮ್ಮಿಂದನೇ ಬಂದ್ಬಿಟ್ಟಿದೆ ಹಾಡುಗಳನ್ನು. ಅಂತನ್ನೋರು ಇವೆಲ್ಲ ಏನ್ ಮಾಡೋದು ಇಲ್ಲಿ, ಅದಕ್ಕೆ ನೋಡ್ರಿ ಲಿಂಕ್ ಇದೆ ನೋಡ್ರಿ. ಅದು ನಾನು ಎಲ್ಲೋ ಈ ಕೋಡ್ ಚೇಂಜ್ ಮಾಡವ್ರ ಅಂತ 00 ಒತ್ತದು, ಮತ್ತೆ 1 2 3 4 5 ಒತ್ತದು. ಇದ್ ಯಾಕೆ, ಏನಕ್ಕೆ ಈಗ ತಾನೇ ಹಾಡ್ ಬಂತಲ್ಲ, ಏನಾಯ್ತು ಅಂತ. ಆಮೇಲೆ ಪದ್ಮ ಮೇಡಮ್ ನಾವಿಬ್ರು ಮಾತಾಡ್ಕೊಂಡು, ಅವ್ರು ಹೊರಗಡೆ ಇದಾರಂತೆ, ಬರ್ತಾರಂತೆ ಅಂದ ಆದ್ಮೇಲೆನು 10 ನಿಮಿಷ ವೇಟ್ ಮಾಡ್ದು, ಬರ್ಲೇ ಇಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂಡು. ಇವತ್ತು ಉಮಾದೇವಿ ಮೇಡಮ್ದು ಫೋನ್ ಅದೇ ರೀತಿ ಆಯ್ತು. ಫಸ್ಟ್ ಸರ್ದಾಯ್ತು. ನಿಮ್ದು ಸ್ವಲ್ಪನೇ ಬಂತು, ಫಸ್ಟ್ ಬಂತು. ಲಾಸ್ಟ್ ಅಲ್ಲಿ ಎಲ್ಲವೂ ಸ್ಲೋ ಆಗೋಯ್ತು, ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಆದ್ರೂ ಮೊದ್ಲು ಕೇಳಿದ್ದೆಲ್ಲ ಚೆನ್ನಾಗೇ ಇತ್ತು, ಸೂಪರ್ ಆಗಿತ್ತು. ನೆಕ್ಸ್ಟ್ ಇನ್ನೊಂದ್ ದಿನ ಕ್ಲಿಯರ್ ಆಗಿ ಹಂಚ್ಕೊಳ್ಳಿ. ಇನ್ನೊಂದ್ ದಿವಸ ಮಾಡಂತ್ರಿ ಬಿಡಿ ಮೇಡಮ್. ಅದೇ ಸರ್. ಕೃಷ್ಣ ಪರಮಾತ್ಮ ಇಲ್ದೇ ಹೋದ್ರೆ ಏನು ನಡೆಯಲ್ಲ ಕೆಲಸ. ನೋಡ್ರಿ ನಡೀತಾ ಇದ್ರು. ನಾನು ಆನ್ ಮಾಡಿಟ್ಟು ಹೋದೆ, ಅದು ಆಫ್ ಆಗ್ಬಿಟ್ಟಿದೆ ನಮ್ದು. ಅಂದ್ರೆ ನಾನಿಲ್ಲ. ಅದೇ ನೀವೆಲ್ಲೂ ಹೋಗಂಗಿಲ್ಲ ಸರ್, ಅಲ್ಲೇ ಇರ್ಬೇಕಾಗಿದೆ. ಮೇಡಮ್ ಬೇಗ ಕುತ್ಕತ್ತೀನಿ ನಾನು. ಮೇಡಮ್ ಉಮಾದೇವಿ ಮೇಡಮ್ ಮಾತಾಡ್ತಾರ, ಕೇಳ್ಬೇಕು ಅಂತ ಓಡ್ ಬಂದ್. ನಮಸ್ತೆ ಮೇಡಮ್, ಚೆನ್ನಾಗಿತ್ತು ಅನುಭವ. ಹೌದು, ಥ್ಯಾಂಕ್ ಯು. ಅವರು ಬಂದಿದ್ರಲ್ಲ ಮೇಡಮ್ ಮದ್ವೆಗೆ, ನಿಮ್ಮ ಮಗನ್ ಮದ್ವೆಗೆ ಬಂದಿದ್ರಲ್ಲ ಯಶೋಧ ಮೇಡಮ್ ಅವರು. ಅವರು ನಾವು ಎಲ್ಲ ಬಂದಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್, ಮುಗೀತಲ್ಲ? ಯಾರಾದ್ರೂ ಇದಾರ ಮಾತಾಡೋರು? ಕ್ಲೋಸ್ ಮಾಡೋದ, ಮಾತಾಡ್ತೀರಾ? ಆಮೇಲೆ ನೀವು ಏನು ಮೇಡಮ್, ಇದ್ರಲ್ಲಿ ಟೈಮಲ್ಲಿ ಯಾರು ಸೌಂಡೇ ಇರಲ್ಲ ನಿಮ್ದು. ರಾತ್ರಿ ಸೆಷನ್ ಅಲ್ಲಿ ಎಲ್ಲರೂ ಆಫ್ ಆಗಿರ್ತೀರಿ. ನಾನು 1:30 1:45 ಇದ್ದು
ಈ ಸರಿ ಹ್ಯಾಂಡ್ ಡ್ರೆಸ್ ಮಾಡುವಂತಾರೆ ಮಾತಾಡಕ್ ಆಗ್ತಿಲ್ಲ. ಆ ದೀಪ ಮಾಡಿದ್ ಹೇಗ್ ಮಾಡಿದ್ನೋ ಅದ್ ಹೇಗೆ ಯೋಗ ನಿದ್ರೆ ಬಂದಿದ್ಯೋ ಗೊತ್ತಿಲ್ಲ. ಕಣ್ಣು ಮುಚ್ಚಿರೋದು 1:45 2 ಗಂಟೆ ಆಗಿದೆ, ಕಣ್ಣೇ ತೆಗಿಯಕ್ ಆಗ್ತಿಲ್ಲ, ನನ್ ಕಣ್ಣೇ ಬಿಡಕ್ ಆಗ್ತಿಲ್ಲ. ಕಾಲೆಲ್ಲ ಊತ ಬಂದ್ಬಿಟ್ಟಿದೆ. ಆಮೇಲೆ ನೋಡ್ತೀನಿ ಕಾಲ್ಗಳು ತುಂಬಾ ಎತ್ತಕ್ಕೆ ಆಗ್ತಿಲ್ಲ, ಭಾರ. 2:30 ಅಪ್ಪ ಇಷ್ಟು ಟೈಮ್ ಆಗಿದೆಯಾ ನಾನು ಕೂತಿದ್ದೀನಲ್ಲ ಅಂದ್ಕೊಂಡ್ ನೋಡ್ತೀನಿ, ಕಾಲಂತೂ ಭಾರ ಆಗ್ಬಿಟ್ಟಿದೆ. ಇದು ಈ ಕಾಲ್ ರೈಟ್ ಸೈಡ್ ಕಾಲ್ ಎತ್ತಕ್ ಆಗ್ತಿಲ್ಲ. ಏನಕ್ಕೆ ಎತ್ತಕ್ಕೆ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಪಿಲ್ಲೋ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟೆ, ನೋಡ್ದೆ. ಆದ್ರೂನು ಚಾರ್ಜ್ ಹಾಕ್ಬಿಟ್ಟು ಒಂದ್ 10 ನಿಮಿಷ ಅರ್ಧ ಗಂಟೆ ಮತ್ತೆ 4 ಗಂಟೆಗೆ ಮತ್ತೆ ಅಟೆಂಡ್ ಆದೆ. ಆ ಇದು ಎಲ್ಲವೂ ಎಲ್ಲಾ ಮಾಡ್ಸಿದ್ರು, ವ್ಯಾಯಾಮ ಎಲ್ಲ ಮಾಡ್ಸಿದ್ರು, ಎಲ್ಲವೂ ಒಂದ್ ಸ್ವಲ್ಪ ಅರ್ಧ ಮಾಡ್ದೆ, ಅರ್ಧ ಸ್ವಲ್ಪ ಹಂಗೆ ಕಣ್ ಮುಚ್ಚಿ ಅಂತಷ್ಟ ಹಂಗೆ ಮುಚ್ಕೊಡೋದು, ಮತ್ತೆ ಎದ್ದೇಳಿ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ. ಸರ್ ಮಾಡ್ತಾ ಇದಾರೆ, ನಾನು ಸುಮ್ನೆ ನೋಡೋದು ಕೂತ್ಕೊಳ್ಳೋದು ಹಂಗ್ ಮಾಡ್ತಾ ಇದ್ದು. ತುಂಬಾನೇ ಚೆನ್ನಾಗಿತ್ತು ಇವತ್ತು. ಭಾರ ದೀಪ ಆದಂಗೆ. ಗೊತ್ತಿಲ್ಲ. ಅದಕ್ಕೆ ಸರ್ ಹೇಳ್ತಾ ಇದಾರೆ ನೀವು ಇಲ್ಲ, ಯಾರು ಇಲ್ಲ. ಆಮೇಲೆ 10:30ನಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನೀವ್ ಯಾರು ಇರಲ್ಲ ಅಂತ. ಅದೇ ಕಣ್ಣು ಬಿಡ್ತೀವಿ ಬಿಡಕ್ಕೆ ಆಗೋದಿಲ್ಲ. ಏನ್ ಮುಚ್ಕತ್ತೆ, ಏನ್ ಎಳಕ ಹೋಯ್ತದೆ. ದೀಪದ್ದು ಮಾಡ್ಲಿಲ್ಲ, ಚೆಂಬು ನೀರುದು ಸ್ಪರ್ಶ ಮಾಡ್ಕೊಳ್ಳಿ, ಶಕ್ತಿ ತುಂಬ್ನಿಲ್ವಲ್ಲ, ನೀರ್ ಹೆಂಗ್ ಕುಡಿಯೋದು ಅಂತ ಬೆಳಗ್ಗೆ ಎದ್ದು ನೋಡ್ತೀನಿ, ಆ ನೀರು ಶಕ್ತಿನೇ ಇಲ್ವಲ್ಲ ಕುಡಿ. ಮೇಡಮ್ ರಗ್ಗ ಹಚ್ಕೊಂಡ್ ಕುತ್ಕೊಬಿಡ್ತೀರಲ್ಲ ಮೇಡಮ್, ಅದಕ್ಕೆ ಎಳ್ಕೊಂಡ್ ಹೋಗೋದು ಬೆಸ್ಟ್. ದಿನ ಮೇಡಮ್, ಯಶೋದ ಮೇಡಮ್ ಡೈಲಿ ಹಂಗೆ ಆಯ್ತದ ಮೇಡಮ್. ಇವಾಗ ಭಾಗವತ ಯಾವ್ದು ಕೇಳಿದ್ವಿ, ಇದು ಭಾಗವತ ಕೇಳ್ದು ಅದನ್ನ ಭಗವದ್ಗೀತೆ ಕೇಳಿದ್ರು ಭಾಗವತ ಚೆನ್ನಾಗಿ. ಕೇಳ್ದು, ವಾಟ್ರದು ಮಾಡ್ದೆ, ಹ್ಮ್ ದೀಪದು ಮಾಡ್ದೆ. ಆಮೇಲೆ ಅದೇಗೆ ಧ್ಯಾನಕ್ ಹೋಗೋಣ ಅಂತ ಹೇಳಿದ್ರು, ಹೇಗಂದ್ರು ಅಂತ ಗೊತ್ತಿಲ್ಲ, ಅಷ್ಟೇ ನಾನ್ ಕಿವಿಗ್ ಬಿದ್ದಿದ್ದಷ್ಟೇ. ಆಮೇಲೆ ಏನು ಅಂತಾನೆ ಗೊತ್ತಿಲ್ಲ ನನ್ಗೆ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗಿಲ್ಲ, ಆತರ ಆಯ್ತು. ಆಮೇಲೆ ಕಣ್ಬಿಟ್ ನೋಡಿದಾಗ ಆತರ ಆಯ್ತು ನನ್ಗೆ, ಅಷ್ಟು ಇದಾಯ್ತು ನನ್ಗೆ, ಅದು ಬಿಡಕ್ಕೆ ಮತ್ತಿಲ್ಲಿ ಆಗ್ತಿರ್ಲಿಲ್ಲ ಕಣ್. ನೆನ್ನ ದಿನ ನನ್ ಮೊಬೈಲ್ ಕ್ಯಾಕ್ ಬಿದ್ದೋಗದ, ಅದ್ ಹೆಂಗ್ ಬಿದ್ದಿತ್ತು ಅನ್ನೋದೇ ಗೊತ್ತಿಲ್ಲ ನಂಗೆ. ಇಲ್ಲ ಕೈಲಿ ಹಿಡ್ಕೊಂಡಿದ್ದ ಆನ್ ಮಾಡ್ಕೊಂಡ್ ಧ್ಯಾನ ಮಾಡ್ತಾ ಇದ್ದೆ, ಯಾರೋ ಲಿಂಕ್ ಕೇಳಿದ್ರು, ಆ ಕೊಡಕ್ಕೆ ಅಂತ ಹೋಗಿದ್ದೀನ, ಮತ್ತೆ ಮಡಗ್ಲಿಲ್ವೋ ಇಲ್ಲ ನಾನೇ ಇಟ್ಬಿಟ್ಟು ಕೂತ್ಕೊಂಡ್, ಅದು ಹೆಂಗಿತ್ತು ನನ್ಗೆ ಗೊತ್ತಿಲ್ಲ. ದಬಕ್ ಗ್ಲಾಸ್ ಗೀಸ್ ಏನು ಆಗಿಲ್ಲ ಮೊಬೈಲ್ ಸೇಫ್ಟಿ ಆಗದ ಮೊಬೈಲ್. ನೋಡ್ತೀನಿ ಮೊಬೈಲೇ ಇಲ್ಲ, ಏನ್ ಧ್ಯಾನ ಮಾಡ್ತಾ ಇದ್ದ ಅಂತ ಕೆಳಗ್ ನೋಡ್ತೀನಿ, ಮೊಬೈಲ್ ಬಿದ್ದ. ಅಯ್ಯೋ ಈ ತರ ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಸರ್ ಮೇಡಮ್ ಅನುಭವ ಹಂಚ್ಕೋತಾ ಇದ್ರು, ಹಾ. ನಂಗೆ ಕಣ್ ಮುಚ್ಕೊಂಡ್ ಯಾನೆ ಕುತ್ಕೊಂಡೆ ಸರ್. ಗೀಜರ್ ಪಿರಮಿಡ್ ಒಳಗಡೆ ಹೋಗಿ ಕೂತಿದ್ದೀನಿ ನಾನು. ಬರೀ 2 ನಿಮಿಷಕ್ಕೆ ಸರ್, 2 ನಿಮಿಷ ಕೂತ್ ಬಂದೆ ಸರ್ ನಾನು. ಎಷ್ಟು ನನ್ಗೂ ಕೂಡ ಕರಿತಾ ಇತ್ತು ಮೇಡಮ್, ಅವ್ರ ಅನುಭವ ಹಂಚ್ಕೊತಾ ಇದಾರೆ, ನನ್ನ ಧ್ಯಾನಕ್ಕೆ ಕರಿತಾ ಇದ್ದೆ ನನ್ನನ್ನ ಕುಂತ್ಕೋ ಅಂತ. ಕಣ್ಮುಚ್ಕ ಕುತ್ಕೊಂಡ್ರೆ ಅವ್ರ ಜೊತೆ ಮಾತಾಡೋರು ಯಾರು ಅಂತ ಅಂದ್ಬಿಟ್ಟು ಹೆಂಗೆ ಮಾಡ್ಕೊಂಡ್ ಕೂತಿದ್ದ. ಅದು ಮೊಬೈಲೇ ಪ್ರಾಬ್ಲಮ್ ಆಯ್ತು. ಓಕೆ ಮೇಡಮ್, ಹಂಚ್ಕೊಳ್ಳಿ, ತುಂಬಾ ಚೆನ್ನಾಗಿತ್ತು ಮೇಡಮ್. ಯಶೋಧ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಅದೇ ಇವತ್ತಿಂದ ಸ್ವಲ್ಪ ಅವೇರ್ನೆಸ್ ಅಲ್ಲಿ ಇರ್ರಿ. ಆಯ್ತು ಸರ್. ಸರ್ ಈಗ ನಿನ್ನೆಯಿಂದ ಸರ್ ಕೆಳಗಡೆ ಕೂರ್ತಿದ್ದೀನಿ ಸರ್, ಈಗ ಅದನ್ನ ಅಭ್ಯಾಸ ಮಾಡ್ಕೋಬೇಕು ನೆಲದಲ್ಲಿ ಅಂತ. ಚೇರ್ ಮೇಲೆ ಕೂರ್ತಿದೀನಿ, ಆದ್ರೆ ನೆಲದಲ್ಲಿ ಕೂರೋದು ಅಭ್ಯಾಸ ಮಾಡ್ಕೋಬೇಕು ಇನ್ಮೇಲೆ ಅಂತ. ಇವಾಗ ಅದೇ ಬೆನ್ನು ಕೊಡಬಾರ್ದು. ಇಲ್ಲ ಸರ್, ಕೊಟ್ಟಿಲ್ಲ, ಫುಲ್ ಮಧ್ಯದಲ್ಲಿ ಕೂರ್ತಿದ್ದೀನಿ. ಹಂಗಾಗಿ ಸ್ವಲ್ಪ ಎಲ್ಲ ಕೇಳಿಸ್ಕೊಂಡೆ ಸರ್, ಮಾತಾಡೋದೆಲ್ಲ ಕೇಳಿಸ್ಕೊಂಡು ಎಚ್ಚರವಾಗಿದ್ನಲ್ಲ. ಚೆನ್ನಾಗಾಯ್ತು ನೇನೆ ಧ್ಯಾನ. ಅವಾಗ್ಲೇ ಶ್ರೀಕೃಷ್ಣ ಪರಮಾತ್ಮ ಬಂದಿದೆ ಸರ್ ರಾತ್ರಿ ಅಷ್ಟೊತ್ತು. ಬಂದು ಎಲ್ಲಾರು ಕರೀತಾ ಇದಾರೆ ಉಡುಪಿಗೆ ಧ್ಯಾನ ಮಾಡೋದಕ್ಕೆ, ಎಲ್ಲಾರನು ಬಂದು ಗಮನಿಸ್ತಿದ್ದಾರೆ, ಖುಷಿ ಪಡ್ತಿದಾರೆ ಅವರು. ಫೈನಲ್ ಆಯ್ತು. ಆಯ್ತಾ ಸರ್? ಉಡುಪಿ ಕೃಷ್ಣ ದೇವಸ್ಥಾನದ್ದೇ ಸಭಾಮಂಟಪ. ಹಾ ಹಾ 1,000 ಜನ ಕೆಪಾಸಿಟಿ ಇದೆ. ಇದನ್ನ ಚೆನ್ನಾಗಿರುತ್ತೆ ಸರ್, ತುಂಬಾ ಚೆನ್ನಾಗಿರುತ್ತೆ. ಭರ್ಜರಿ ಇದೆ. ಕೆಳಗೆ ದೇವಸ್ಥಾನ, ಮೇಲೆ ಧ್ಯಾನ. ಅದೃಷ್ಟ ಉಂಟು ನಾವುಗಳು. ನೋಡ್ರಿ ಹೆಂಗಿದೆ ಹವಾ. ಡೇಟ್ ಇಟ್ಟಾಯ್ತು ಸರ್? 18, 19, 20. ಯಾವ ತಿಂಗಳು ಸರ್? ಏಪ್ರಿಲ್. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ ಗುಡ್ ಫ್ರೈಡೆ ಇದೆ, ಅವತ್ತು ರಜೆ ಇರ್ತದೆ. ಹಾ. ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಬರಲ್ಲ, ಅದು 3ನೇ ಶನಿವಾರ ಬರ್ತದೆ. ಭಾನುವಾರ ರಜೆ ಇರುತ್ತೆ, ಮಧ್ಯ ಒಂದು ರಜೆ ತಗೊಳ್ಬೇಕು. ಶುಕ್ರವಾರ 9 ಗಂಟೆ ಇಲ್ಲ 8 ಗಂಟೆ ಒಳಗೆ ಇರ್ಬೇಕು. ರಾತ್ರಿನಾ ಸರ್? ರಾತ್ರಿ ಬಂದು ಉಳ್ಕೊಳ್ಳೋರು ಉಳಿಬೋದು.
ಇವಾಗ ಹೌದು ಹೋಗ್ತಾ ಇದೀನಿ ಇವಾಗ ಈ ವೀಕೆಂಡ್ ಅಲ್ಲಿ. ಹೋಗ್ಬಿಟ್ಟು ಬರ್ತೀರಾ? ಸರಿ ಸರ್, ಆಯ್ತು, ಹೋಗ್ಬಿಟ್ಟು ಬನ್ನಿ. ಇದು ಕಾಯ್ತಾ ಇದಾರೆ ಶ್ರೀಕೃಷ್ಣ ಕಾಯ್ತಿದಾರೆ ಮರಿ ಕೃಷ್ಣ ಬರೋದನ್ನ ನೋಡಕ್ಕೆ. ಒಂದು ಲೈವ್ ವಿಸಿಟ್ ಕೊಡಬೇಕಲ್ಲ, ಎಷ್ಟೇ ಅಂದ್ರೆ ನಾವು ಇಲ್ಲಿ ನೋಡಿದ್ರು ಕೂಡ ಹೌದು ಎಲ್ರನ್ನು ಅದಕ್ಕೆ ಎಲ್ಲ ವ್ಯವಸ್ಥೆ. ಸರ್ ಸರ್, ಇಷ್ಟು ದಿವಸ ನೀವು ನನಗೆ ಬರ್ತಿದ್ದಾಗ ನೀಲಿ ಕಲರ್ ಶರ್ಟ್ ಅಲ್ಲಿ ಬರ್ತಿದ್ರಿ, ರಾತ್ರಿ ಗ್ರೇ ಕಲರ್ ಶರ್ಟ್ ಹಾಕೊಂಡಿದ್ರಿ ಸರ್ ನೀವು. ಹೇಳಿಲ್ಲ ನಿಮ್ಗೆ, ಮರ್ತೋಯ್ತು, ಆಮೇಲೆ ಹೇಳಿ ಅನ್ಕೊಂಡೆ ನಾನು. ನೀಲಿ ಕಲರ್ ಶ್ರೀಕೃಷ್ಣ ಬಂದಿದ್ರಲ್ಲ, ಹಂಗಾಗಿ ನೀವು ಗ್ರೇ ಕಲರ್ ಹಾಕೊಂಡ್ರಿ. ಶರ್ಟ್ಗಳೆಲ್ಲ ಹೌದು 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 ಮೇಡಮ್. ಕೃಷ್ಣ ಪರಮಾತ್ಮ ಅಂತಂದ್ರೆ ಕಲರ್ ಕಲರ್. ಯಾರು ಯಾರು ಮಿಸ್ ಮಾಡ್ಕೋಬೇಡ್ರಿ, ಎಲ್ಲರೂ ರೆಡಿಯಾಗಿ ಈಗಿಂದಾನೆ ರತ್ನಮಣಿ ಈಗಿಂದಾನೆ ಪ್ರಾಕ್ಟೀಸ್ ಮಾಡಿ, ಈಗಿಂದಾನೆ ಪ್ಲಾನಿಂಗ್ ಮಾಡ್ಕೊಳ್ರಿ. ಟ್ರೈನ್ ಹೇಳಿ ಮೇಡಮ್, ಎಲ್ಲ ಬಸ್ಸು ಮಾತಾಡಿ ಮೇಡಮ್, ನೀವ್ ಮಾತಾಡಿ ಮೇಡಮ್. ನೈಟ್ ಹಂಗೆ ಕಟ್ಟಿ ಕೂರ್ಸಿದ್ರೆ ನನ್ಗೆ ಕಾಲೆಲ್ಲ ನೋವಿದೆ, ಕಾಲು ಊದ್ಕೊಳ್ಳುತ್ತೆ. ಹೇಗೆ ಕೂತ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ನಾನ್ ರಜಾ ಹಾಕೊಳ್ಳೋದಿಕ್ಕೆ ಎಲ್ಲ ತಯಾರಿ ನಡೆಸ್ಬಿಟ್ಟಿದೀನಿ. ರಜಾ ಸಿಕ್ಕೇ ಸಿಗುತ್ತೆ ಅನ್ನೋ ಮೂಮೆಂಟ್ ನನ್ಗೆ ಭರವಸೆ ಆಗ್ಬಿಟ್ಟಿದೆ. ನೀವು ಮೊದ್ಲೇ ಹೆದರ್ಕೊಳ್ಳೋದಲ್ಲ, ಹೋಗ್ತೀನಿ ದೇವ್ರು ಮಾಡಿಸ್ತಾನೆ, ನೋಡೋಣ ಅಲ್ಲ, ಮಾಡಿಸ್ತೀನಿ. ಭರವಸೆ ಅಂತೂ ಬಂದೇ ಬರ್ಬೇಕು ಅನ್ನೋದು ಭರವಸೆ ಇದೆ. ಆದ್ರೆ ನಾವು ಏನು ನೋಡೋದಿಕ್ಕಾಗಲ್ಲ, ಕಣ್ಮುಚ್ಚಿ 3 ದಿನ ಕೂರ್ಸ್ಬಿಟ್ಟು ಹಾಗೆ ಎದ್ದು ಬರ್ಬೇಕು ಅಂತ ಯೋಚನೆ ಮಾಡ್ತೀನಿ. ಯಶೋಧ ಮೇಡಮ್ ಮಾಡಿದವ್ರೆ, ಕಣ್ಣು ಗೀಲ್ಸಿ ಇದೆಲ್ಲ. ಮೇಡಮ್, ನಾನು ಒಂದು ದಿನ ಕೂತಿದೀನಿ ಮೇಡಮ್, ಬರೀ ಒಂದೇ 1 ಗಂಟೆ ಸಮಾನ ಆಗಿದೆ. ಬರೀ 1 ಗಂಟೆ ಕೂತ್ನಲ್ಲ, ಬೆಳಿಗ್ಗೆ ಕಳೆದು ರಾತ್ರಿ ಆಗಿದೆಯಲ್ಲ ಅಂತಿದ್ದೀನಿ ನಾನು. ಚೆನ್ನಾಗಾಗತ್ತೆ ಮೇಡಮ್, ಯಾವ್ದು ಇದಿಲ್ಲ, ತುಂಬಾ ಆತರ ಚೆನ್ನಾಗಾಗತ್ತೆ. ಆಗಲ್ಲ, ನಾವಿರ್ತೀವಿ, ಆಕ್ಟಿವ್ ಇರ್ತೀವಿ. ಜೊತೆಗೆ ಗೈಡೆಡ್ ಮಾಡ್ತಾ ಇರ್ತೀವಿ, ಮ್ಯೂಸಿಕ್ ಇರ್ತದೆ. ಮಧ್ಯ ಮಧ್ಯ ನಾವು ಎಫ್ಸಿ ಡ್ಯಾನ್ಸಿಂಗ್ ಮೆಡಿಟೇಷನ್, ವಾಕಿಂಗ್ ಮೆಡಿಟೇಷನ್ ಅದೆಲ್ಲ ಇರ್ತದೆ. ಅದೇ ಸರಿ ಹೇಳಿದ್ರಲ್ಲ, ಸ್ನಾನ ಏನು ಇಲ್ಲ 3 ದಿನ. 3 ದಿವಸ ಸ್ನಾನ ಇಲ್ಲ. ಫ್ರೂಟ್ಸ್ ಎಲ್ಲ ಕೊಡ್ತಾರೆ, ಒಂದ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ನೀರ್ ಸ್ವಲ್ಪ ಕುಡ್ಕೊಂಡು ಕುತ್ಕೊಳ್ಳೋದು ಅಷ್ಟೇನೆ ಅಂತ. ಹಸಿವೆ ಆಗಲ್ಲ ಮೇಡಮ್ ಧ್ಯಾನ ಕೂತ್ರೆ, ಅದ್ರ ಅವಶ್ಯಕತೆನೇ ಇರಲ್ಲ. ರೂಲ್ಸ್ ಏನು ಅಂದ್ರೆ ಉಪವಾಸ ಇರ್ಬೇಕು. ಉಪವಾಸ ಇರಕ್ ಆಗಲ್ಲ ಅನ್ನೋರಿಗೆ ಜ್ಯೂಸ್ ಇರ್ತದೆ, ಅದು ಆಗಲ್ಲ ಅಂದ್ರೆ ಹಣ್ಣು ಇರುತ್ತೆ, ಅದು ಆಗಲ್ಲ ಅಂದ್ರೆ ಅನ್ನ ಸಾರು ಇರ್ತದೆ. ಆದ್ರೆ ಕುಕ್ಕುಡು ಫುಡ್ ಕೊಡಲ್ಲ ಸಾಮಾನ್ಯವಾಗಿ. ಇಲ್ಲ ನಮ್ಗೆ ಬೇಕೇ ಬೇಕಪ್ಪ ಆಗೋಲ್ಲ ಅಂದ್ರೆ ಮಾಡ್ಬಿಟ್ರೆ ಮೇಡಮ್ ಹೇಳಿ ಮೇಡಮ್, ಪದ್ಮ ಮೇಡಮ್ ಹೇಳಿ. ಪದ್ಮ ಮೇಡಮ್ ಮಾತಾಡಿ. ಖಂಡಿತ ನಾನು ರೆಡಿ ಏನ್ ಗೊತ್ತಾ, ಆಮೇಲೆ ನೀವು ರತ್ನಮ್ಮ ಕಟ್ತೀನಿ ಅಂತ ಅನ್ಕೊಂಡಿಲ್ಲ. ಎಷ್ಟೊತ್ತು ಗಂಟ ನನ್ಗೆ ಎಷ್ಟೊತ್ತಾಯ್ತದೆ ಅಷ್ಟೊತ್ತು ಕಣ್ಣು ಬಟ್ಟ ಕಟ್ಟ ಧ್ಯಾನ ಮಾಡ್ತೀನಿ, ಎದ್ದು ಯಶೋಧ ಮೇಡಮ್ನವ್ರೆ ವಾಲಂಟಿಯರ್ ಆಗಿ ಮಾಡ್ತೀನಿ ಕೆಲಸ. ನೀವು ಕುಂಡಿಸ್ತೀನಿ ಬನ್ನಿ, ನೀವು ಅಲ್ಲಿಗೆ ಬದಿ ಕುಡ್ಸೋದ್ ಗೊತ್ತು, ಕುಂಡಿಸ್ತೀನಿ ನಾನು. ನೋಡಿ ಬಂತ ಮೇಡಮ್, ರತ್ನ ಮೇಡಮ್. ಬನ್ನಿ ಮೇಡಮ್, ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ನಂಬಿಕೆನೆ ಸಕ್ಸಸ್ ಆಗೋದು. ನನ್ಗೆ ಭಾಷೆ ಬರಲ್ಲ ಮೇಡಮ್, ಹೈದ್ರಾಬಾದ್ಗೆ ಹೋಗಿದ್ದೀನಿ ನಾನು. ಯಾವ ತರ ಹೋಗಿ ನಾನು ಆ ಜಾಗದಲ್ಲಿ ಹೋಗಿ ಬರ್ಬೋದು ಹೇಳಿ, ಧ್ಯಾನ ಮಾಡಿ ಅಲ್ಲಿ ಪಡ್ಕೊಂಡು ಸಾಕಷ್ಟು ಪಡ್ಕೊ ಬಂದಿದ್ದೀನಿ ನಾನು ಅಲ್ಲಿಂದ. ಗೊತ್ತಿಲ್ಲ ಈ ತರ ಎಲ್ಲ ನನಗೆ, ಆದ್ರೂ ನಾನು ಸಾಕಷ್ಟು ತಗೊಂಡ್ ಬಂದಿದ್ದೀನಿ ಮೇಡಮ್ ಅಲ್ಲಿಂದ. ಅದ್ರೊಳಗೆ ಇಳಿದ್ರೆ ಗೊತ್ತಾಗತ್ತೆ ಮೇಡಮ್, ಇಳಿಯೋವರೆಗೂ ಸ್ವಲ್ಪ ಕಷ್ಟ. ಇಳಿಬೇಕು, ಒಂದು ಮನ್ಸಿಡಿ, ಒಂದ್ ಹೆಜ್ಜೆ ಇಡಿ, ಸಾಧನೆ ಸಕ್ಸಸ್ ಆಗತ್ತೆ. ನೀವು ಹೆದರ್ಬೇಡ್ರಿ ಮೇಡಮ್, ಫಸ್ಟ್ ರೆಡಿಯಾಗಿ ಹೊಂಟು ಬನ್ನಿ, ರೆಡಿಯಾಗಿ. ರೆಡಿಯಾಗಿ ಬರ್ತೀವಿ, ರೆಡಿಯಾಗಿ ಬರ್ತೀವಿ. ಏನಕ್ಕೆ ರೆಡಿಯಾಗಿ ಬರ್ತೀವಿ, ಅಲ್ಲಿ ಏನ್ ರೆಡಿ ಆಗ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ, ನಾವ್ ಹಂಗಿರ್ತೀವಿ. ನೀವು ಸ್ನಾನದ ಮಾಡಿಲ್ಲ, ಸ್ನಾನ ಬೇಕು ಅಂತ ಯೋಚನೆ ಮಾಡ್ಬೇಡಿ ಮೇಡಮ್. ನಮ್ ದೇಹಕ್ಕೆ ಸ್ನಾನದ ಅವಶ್ಯಕತೆನೇ ಇಲ್ಲ ಆ ಟೈಮಲ್ಲಿ. ನಮ್ಮ ಮನಸ್ಸು ಶುದ್ಧವಾಗ್ಬೇಕು ಮೇಡಮ್, ಅದಕ್ಕಾಗಿ ನಾವು ಬಂದಿದೀವಿ ಭೂಮಿ ಮೇಲೆ. ಅದನ್ನ ಪರಿವರ್ತನೆ ಶುದ್ಧಿ ಆಗ್ಬೇಕು, ಮೈ ಮೇಲೆ ತೊಳ್ಕೊಳ್ಳೋದಲ್ಲ ಅನ್ನೋದೊಂದು ಇದಿದೆ. ಒಳಗಡೆಯಿಂದನೇ ಶುದ್ಧವಾಗ್ಬೇಕು ಅನ್ನೋದಕ್ಕೋಸ್ಕರನೇ ಇದನ್ನ ಮಾಡ್ತಾ ಇದಾರೆ. ಹೇಗೆ ಸಾಧ್ಯವಾಗುತ್ತೆ ನೋಡೋಣ. ಅಂದ್ರೆ ನಮ್ಗೆ ಧ್ಯಾನದಲ್ಲಿ ಮಾತ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಆಮೇಲೆ ಬೇಡ ಅಂತ ಅನ್ನೋಣ ಅಂತ ಹೇಳ್ತಾ ಅನ್ಕೋತಾ ಇದ್ದೆ. ಇಲ್ಲ ಮೇಡಮ್, ಹಂಗ ಅನ್ಕೋಬೇಡಿ. ಮನೇಲಿ ಇದ್ದಾಗ ಒಂದೊಂದ್ ದಿನ ರಜೆ ಇರುತ್ತಲ್ಲ, ಮನೇಲಿ ಕಟ್ಟಿ ಅಭ್ಯಾಸ ಮಾಡ್ಕೊಳ್ಳಿ, ಕಣ್ಣ ಕಟ್ಟಿ ಮೌನವಾಗಿದ್ದು ಅಭ್ಯಾಸ ಮಾಡ್ಕೊಳ್ಳಿ. ನೀವು ರಾತ್ರಿ ಮಾಡುವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಳ್ರಿ, ಅಭ್ಯಾಸ ಮಾಡ್ಕೊಳ್ಳಿ ಅದನ್ನ. ಈಗ ಸರ್, ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್, 41 ದಿನ ಮೌನ ಧ್ಯಾನ 11 ಗಂಟೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸರ್. ನೀವು ಮಾಡಿ ಮೇಡಮ್, ನಾವು ಧ್ಯಾನ ಮಾಡ್ತೀವಿ, ನಾನೇ ಸ್ನಾನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಈಗ ಎಲ್ಲ ಇಷ್ಟು ವರ್ಷಗಳ ಕಾಲ ಮೇಡಮ್ ನೀವು ಧ್ಯಾನಕ್ಕೆ ಬಂದು ಎಲ್ಲಾರು ಕರ್ಕೊಂಡೋಗಿ ನೀರಲ್ಲಿ ಮುಳುಗಿಸಿ ಕರ್ಕೊಂಡ್ ಬಂದಿ ಸಾಕಾಯ್ತು.
ನೀವು ಮುಳುಗಿ ಮುಳುಗಿ ಎದ್ದು ಬಂದ್ರಿ, ಇನ್ನ ನೀವ್ ಕುತ್ಕೊಂಡ್ ಧ್ಯಾನ ಮಾಡಿ. ಮೇಡಮ್, ರತ್ನ ಮೇಡಮ್ 2 ಗಂಟೆ ರಾತ್ರಿಗೆ ಹೇಳ್ಸ್ಬಿಡೋದು, ತಣ್ಣೀರ್ ಸ್ನಾನ ಸ್ನಾನ ಮಾಡ್ಕೊಂಬನ್ನಿ ಸ್ನಾನ ಮಾಡ್ಕೊಂಬನ್ನಿ ಅಂತ ಕರ್ಕ ಹೋಗೋದು ಎಲ್ಲೋ ಧ್ಯಾನಕ್ಕೆ ಇವ್ರುಗಳನ್ನ. ಹೋಗಿರ್ತಾರೆ ಮೇಡಮ್, ಇವ್ರು ಸ್ಥಾನ ಕರೀತಾರೆ ಎಲ್ಲಾರ್ನು. ಇಲ್ಲಿ ಬೇರೆಯವ್ರನ್ನ ನಮಗೆ ಆಗ್ತದೆ ಇಲ್ಲೋ ಪ್ರಯತ್ನ ಮಾಡಿ, ಆದ್ರೆ ಬೇರೆಯವ್ರನ್ನ ಯಾರನ್ನೋ ಡಿಮೋಟಿವೇಟ್ ಮಾಡಬಾರ್ದು. ಹೌದು ಹಾ ಈಗ ಹೌದು ಹೌದು ಮೇಡಮ್. ನೀವು ನೋಡಿ. ನಿಮ್ ಹತ್ರ ಹೇಳುವಾಗ ಇಲ್ಲ ನಾನ್ ಮಾಡ್ತೀನಿ ಅಲ್ಲೇ ಮಾಡ್ತೀನಿ ಅದೇ ಅನ್ಕೋತಾ ಇದೀನಿ ಸರ್. 3 days ಸ್ನಾನ ಇಲ್ಲ, ಹೆಂಗೆ ಹೇಗೆ ಅಂತ 7 days ದಿನ ಸ್ನಾನ ಇಲ್ಲ ಅಂದ್ರೆ ಇರೋದಿಕ್ಕಾಗಲ್ಲ. ನಾವು ನಮ್ ನನ್ಗೆ ಸರ್ 7 ದಿನ ಕೂತಿದ್ರಲ್ಲ ಮೇಡಮ್, ಪಾಪ ಊಟನೂ ಇಲ್ಲ ನೀರಿಲ್ಲ. 7 ದಿನ ಕೂತಿದ್ದೀನಿ ನಾನು ಹಗಲು ರಾತ್ರಿ. ಅದು 4 ಪೀಸ್ 3 ಪೀಸ್ ಹಣ್ಣು ತಿನ್ಕೊಂಡ್ ಕೂತಿದಾರೆ ಅವರು. ಹಾ ಏನೋ ಮತ್ತೆ ಇದಿಲ್ಲ, ಏನೋ ಸ್ನಾನ ಇಲ್ಲ, ಊಟ ಇಲ್ಲ, ಕುಕ್ಕುಡು ಫುಡ್ ಇಲ್ಲ, ಬರೀ ಹಣ್ಣಲ್ಲಿದೆ, ಹಣ್ಣು ಜ್ಯೂಸು. ಹಣ್ಣು ಅಂದ್ರೆ ಏನ್ ಬರೀ ಗಂಟೆಗೂ ಹಣ್ಣಲ್ಲ, 1 ಟೈಮ್ 2 ಟೈಮ್ ಕೊಡೋಲ್ಲ, ಅದು ಸ್ವಲ್ಪ ಒಂದ್ 2-3 ಪೀಸ್. ಗೊತ್ತಾಗಲ್ಲ. ನಿದ್ರೆ ಇದು ಧ್ಯಾನ ಮಾಡ್ತಿರ್ತೀವಲ್ಲ, ಅದೇ ಹೊಟ್ಟ ತುಂಬುತ್ತಾ ಆದ್ಮೇಲೆ. ನೋಡ್ರಿ ಸ್ವರ್ಗ ಮೇಡಮ್, ಅದೊಂದ್ ಧ್ಯಾನ ಇದೆಯಲ್ಲ, ಅದೊಂದ್ ಸ್ವರ್ಗಕ್ಕೆ ಹೋಗಿ ಇರ್ತೀವಿ ನಾವು, ಸ್ವರ್ಗದಲ್ಲಿ ಇರ್ತೀವಿ ನಾವು. ಮನಸ್ ಮಾಡಿ ಇಡ್ಬೇಕು ಮೇಡಮ್ ಅಷ್ಟೇ. ಬನ್ನಿ ಮೇಡಮ್. ಅಲ್ಲೇ ಎಲ್ಲ ಯಾರಿಗೆಲ್ಲ ಸ್ನಾನಾಗಿನೇ ಯಾರಿಗೆಲ್ಲ ವೈಕುಂಠ ಲೋಕದಲ್ಲಿ ಒಂದು ಸೀಟ್ ರಿಸರ್ವ್ ಬೇಕು ಅನ್ನೋರು ಎಲ್ಲರೂ ಬರ್ರಿ ಅಷ್ಟೇ. ಹೌದು, ಶ್ರೀಕೃಷ್ಣ ಬಂದು ಎಲ್ಲಾರು ನೋಡ್ತಾ ಇದಾರೆ ಮೇಡಮ್, ಯಾರ್ಯಾರು ಬಂದಿದ್ದಾರೆ, ಎಷ್ಟು ಖುಷಿಯಿಂದ ನೋಡ್ತಿದಾರೆ ಗೊತ್ತಾ. ಅವ್ರ ಜಾಗದಲ್ಲೇ ನಡೆಯೋದ್ರಿ ಮೇಡಮ್. ಉಡುಪಿ ಕೃಷ್ಣನ್ ಮೇಲೆ ಭಾರ ಹಾಕ್ಬಿಡೋಣ ಬಿಡಿ ಮೇಡಮ್ ಅಷ್ಟೇ. ಮಾಡ್ತೀನಿ ಅಂತ ಅನ್ಕೊಳ್ಳಿ ಮೇಡಮ್, ಮನ್ಸಲ್ಲಿ ನಾನು ಇರ್ತೀನಿ, ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅನ್ಕೊಳ್ಳಿ, ಅದಾಗತ್ತೆ, ಸಕ್ಸಸ್ ಆಗತ್ತೆ. ಅದಕ್ಕೆ ದೂರ ಇಟ್ಟಿದ್ದಾನೆ, ಅಂದ್ರೆ ಡೇಟು. ಅಲ್ಲಿವರೆಗೂ ಎಲ್ಲರೂ ಇಲ್ಲಿ ಪ್ರಾಕ್ಟೀಸ್ ಮಾಡಿ ರಾತ್ರಿ ಎಲ್ಲ. ಹೆಂಗಿದ್ರು ರಾತ್ರಿ ಎಲ್ಲ ಮಾಡಿರ್ತೀರಾ, ರಾತ್ರಿ ಮಾಡೋದೇನ್ ಸಮಸ್ಯೆ ಇಲ್ಲ, ಅದನ್ನ ಹಗಲು ಕಂಟಿನ್ಯೂ ಮಾಡಿರ. ಹೆಂಗಿದ್ರು ರಾತ್ರಿ ಮಾಡ್ತಿರಲ್ಲ ಮೇಡಮ್, ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳಿ, ಮೌನ ತಗೊಳ್ಳಿ, ಮೌನ ಆಗಿರಿ ಅಷ್ಟೇ. ಒಂದ್ 11 ಗಂಟೆ ಮೇಲೆ ಮೌನ ಆಗಿ, 11 ಗಂಟೆ 3 ದಿನ ಮೊಬೈಲ್ ಈ ತರ ಎಲ್ಲ ಏನಿಲ್ಲ, ಮೊಬೈಲ್ ಎಲ್ಲ ಯೂಸ್ ಮಾಡಂಗಿಲ್ಲ. ಮೌನ ಅಲ್ಲ, ಮೌನದಲ್ಲಿ 3 ದಿನ ಧ್ಯಾನ ಮಾಡ್ಕೊಳ್ಳಿ, ಹಗ್ಲು ರಾತ್ರಿ. ಇಲ್ಲಿ ಪ್ರಾಕ್ಟೀಸ್ ಮಾಡ್ಕಂದ್ರೆ ಅಲ್ಲಿ ಈಜಿ ಮಾಡ್ಬೋದು ಅಂತ. ಅಲ್ಲಿ ಸ್ವರ್ಗಲೋಕ ಎಲ್ಲ ನೋಡ್ಕೊ ಬಂದ್ಬಿಡ್ತೀವಿ. ಅಷ್ಟೇ ನೋಡ್ರಿ ಪದ್ಮ ಮೇಡಮ್ ಹೇಳ್ತಾ ಇದಾರೆ, ಕೇಳ್ರಿ. ಸ್ವರ್ಗದಲ್ಲಿ ಲೋಕ ಸಿಗುತ್ತಾ, ಅಲ್ಲೆಲ್ಲ ಸುತ್ತಾಕ ಬರ್ತೀವಿ ಅಂತಂದ್ರ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಅಲ್ಲಿ ಮಾಡಿದ್ರೆ ನಾವ್ ಸ್ವರ್ಗಕ್ಕೆ ಹೋಗಿ ನೋಡ್ಕೊ ಬರ್ಬೋದು. ಹೆಂಗೆ ಇಷ್ಟೇ ಬೇಗ ಬದಲಾವಣೆ ಆಗ್ಬೋದು ನೀವು ಅಲ್ಲಿ ಬಂದು ಕೂತ್ಕೊಂಡ್ರೆ. ಖಂಡಿತ. ಯಶೋಧ ಮೇಡಮ್ ಅವರು ಮತ್ತೆ ಅರುಣ್ ಸರ್ ಹೇಳಿರೋ ಸತ್ಯ. ಶ್ರೀಕೃಷ್ಣ ಪರಮಾತ್ಮ ತಥಾಸ್ತು ಅಂದ್ಬಿಟ್ರೆ ಮುಗ್ದೈತಿ. ಎಲ್ಲಿ ಇವ್ರು ಇಲ್ವೇ ಸುಜಾತ ಅವ್ರು ಅಲ್ಲಿ ತಥಾಸ್ತು ಮಾತಾಡಿ ಹೇಳೋದಿಕ್ಕೂ ಮಾತಾಡೋದಿಕ್ಕೂನು ಅನುಭವಿಸೋದಿಕ್ಕೂನು ತುಂಬಾನೇ ವ್ಯತ್ಯಾಸಗಳಿರುತ್ತೆ ಮೇಡಮ್. ಅಮ್ಮ ನೀವ್ ಬರ್ತೀರಾ? ಎಸ್, ನಾನ್ ರೆಡಿ. ಆದ್ರೆ ನೀವು ನನ್ನೊಂದ್ ತೀರಾ ಮಾಡ್ತೀರಾ, ನೀವೊಂದ್ ತೀರಾ ಆಗ್ತೀರಾ, ನಾವಲ್ಲಪ್ಪ. ಖಂಡಿತ. ನೀವು ನಾನು ಆ ಕಡೆ ಬಿಡ್ತೀರಾ, ನೀವ್ ಈ ಕಡೆ ಹೋಗ್ತೀರಾ, ನಾನ್ ಬರಲ್ಲ. ಯಾವ ಕಡೆನೂ ಇಲ್ಲ, ಒಂದೇ ಕಡೆ ಇರ್ತೀನಿ ಖಂಡಿತ, ಎಲ್ಲೂ ಹೋಗಲ್ಲ ನಾನು. ಅಡಚಣೆಗಾಗಿ ನೀವ್ ಸುಳ್ಳು ಹೇಳಿ ಕೂಡ್ಲು ಸಂಗಮದಲ್ಲಿ ಮಾಡಿದ್ರಿ ಅಲ್ಲ ಅಮ್ಮ, ಕೂಡ್ಲು ಸಂಗಮದಲ್ಲಿ ಮಾಡಿದ್ರಲ್ಲ ನೀವ್ ಆ ಕಡೆ, ನಾನ್ ಈ ಕಡೆ ಮಾಡಿ ನನ್ನ ಅಡಚಣೆ ಆಗ್ತಾ ಇತ್ತು, ಅಡಚಣೆಗಾಗಿ ಕ್ಷಮಿಸಿ ಅಷ್ಟೇ. ಈಗ ಮೊಬೈಲ್ ಮೇಡಮ್ ಅವ್ರಿಗೆ ಮೊಬೈಲ್ ಅಡಚಣೆ ಆಯ್ತು, ಅಲ್ಲಿ ಸ್ಟಾಪ್ ಆಯ್ತು, ಆ ತರನೇ ಅದು ಒಂದು ಅನ್ಕೊಳ್ಳಿ, ಅದೊಂದು ಎಕ್ಸ್ಪೀರಿಯನ್ಸ್. ಓಕೆ ಓಕೆ, ಥ್ಯಾಂಕ್ ಯು. ಚೈತ್ರ ಮೇಡಮ್ ಏನೋ ಹೇಳ್ತಾ ಇದ್ರು, ಮಾತಾಡಿ ಮೇಡಮ್. ಅದೇ ರೀ, ಯಶೋಧ ಅಮ್ಮ ಅವರು ಮೌನ ಜ್ಞಾನ ಮಾಡ್ತೀನಿ ಅಂದ್ರಲ್ರಿ, ಅದೇ ಅವ್ರ ಮೌನ ಜ್ಞಾನದ ಬಗ್ಗೆ ಸ್ವಲ್ಪ ಹೇಳ್ತಾರ ಅಂತ ಕೇಳ್ಕೊಂಡ್. ಏನಿಲ್ಲ ಮೇಡಮ್, ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಮೇಡಮ್. ನಾನ್ ಧ್ಯಾನ ಮಾಡುವಾಗ ಒಂದ್ 2 ದಿವಸ ರಜಾ ಸಿಕ್ತು ಮೇಡಮ್ ನನಗೆ. ಹಾ ರೀ. ರಜೆ ಸಿಕ್ತಾಗ ಈ ನಡುವೆ ಧ್ಯಾನಕ್ಕೆ ಅಂತ ಬಂದ್ಮೇಲೆ ರಜೆಗಳನ್ನ ವೇಸ್ಟ್ ಮಾಡಲ್ಲ ನಾನು. ಇಲ್ಲ ರ್ಯಾಲಿಗೆ ಹೋಗ್ತೀನಿ, ಇಲ್ಲ ಹೊರಗಡೆ ಇದಕ್ ಹೋಗ್ತೀನಿ, ಇಲ್ಲಾಂದ್ರೆ ಮನೇಲಿ ಧ್ಯಾನ ಕುತ್ಕೋತೀನಿ. 2 ದಿವಸ ರಜೆ ಸಿಕ್ತಲ್ಲ, ಏನ್ ಮಾಡೋದು ಪತ್ರಿಜಿ, ಇದು ವೇಸ್ಟ್ ಆಗಕ್ ಆಗಲ್ಲ, ಏನ್ ಮಾಡೋದು ಒಂದ್ ಐಡಿಯಾ ಕೊಡಿ ಅಂತ ಹೇಳ್ದೆ ನಾನು ಅವ್ರಿಗೆ. ಆ ಒಳಗಿಂದನೇ ಥಾಟ್ ಬಂತು, ಮೌನ ಧ್ಯಾನ ಮಾಡುವಂತ ಬಂತು. 41 ಗಂಟೆ ಟೈಮ್ ಕುತ್ಕೊಂಡೆ ಮೇಡಮ್ ನಾನು ಮೌನ ಧ್ಯಾನಕ್ಕೆ. ಊಟ ನೀರು ಏನು ಇದೆ, ಕುತ್ಕೊಂಡೆ, ಡ್ಯೂಟಿ ಮುಗಿಸ್ಕೊಂಡು ಅವತ್ ಕುತ್ಕೊಂಡೆ. ಅವತ್ತಿಂದಾನೇ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟ್ ಮಾಡಿ ಮತ್ತೆ ಅದ್ರೊಳಗಡೆನೆ ಬಂತು 41 ದಿನ 11 ಗಂಟೆ ಮೌನ ಧ್ಯಾನ
ಮಾಡುವಂತ ಬಂತು. ಅದು ಧ್ಯಾನದಲ್ಲಿ ಅವತ್ತೇನೆ ಬಂತದು. ಮತ್ತೆ ಅದನ್ನ ಹಂಗೆ ಕಂಟಿನ್ಯೂ ಮಾಡಿದೆ. ಅದು ಮತ್ತೆ ಅದು ಮುಗಿಯೋ ಟೈಮ್ಗೆ ಮತ್ತೆ ಬಂತು 41 ದಿನ, ಮತ್ತೆ ಪುನಃ 41 ಗಂಟೆಗಳು ಮಾಡಿ ಇದನ್ನ ಎಂಡ್ ಮಾಡುವಂತ ಬಂತು. ಅದ್ರಲ್ಲಿ ಸಾಕಷ್ಟು ನಾನು ಕಂಡೆ ಮೇಡಮ್, ಸಾಕಷ್ಟು ಸಿಕ್ತು, ಬಹಳ ಖುಷಿ ಆಯ್ತು, ಬಹಳ ಅನುಭವಗಳಾದವು. ಎಲ್ಲವೂ ಸಾಧ್ಯ, ನಾವು ಮನ್ಸು ಮಾಡ್ಕೂತ್ರೆ ಎಲ್ಲವೂ ಸಾಧ್ಯ. ಅದೇ ಸರಿ ಕೇಳಿದೆ ರೀ ನಿನ್ನೆ ನಾನು, ಅವ್ರು ಯಾವ ತರ ಮಾಡ್ತಾರ್ರಿ ಅಂತ ಹೇಳಿದ್ರ ಅವ್ರು. ಮ್ಯೂಸಿಕ್ ಹಾಕ್ತೋತಿದ್ರ ಹಾಗೆ ಕೂರ್ತಿದ್ರ? ಇಲ್ಲ ಮೇಡಮ್, ಇಲ್ಲ, ಕೆಲವೊಂದ್ ಟೈಮ್ ಹಾಕೋತಿದ್ದೆ, ಕೆಲವೊಂದ್ ಟೈಮ್ ಫೋನ್ ಆಫ್ ಆಗೋಗೋದು. ಒಟ್ನಲ್ಲಿ ಆ ಟೈಮ್ಗಂತೂ 11 ಅವರ್ ಅಂತೂ ಕ್ಲಿಯರ್ ಮಾಡ್ತಿದ್ದೆ ನಾನು. ಮಕ್ಳು ನೋಡ್ತಿದ್ರು, ಮಕ್ಳು ಬರ್ತಿದ್ರು, ಅವಾಗ ಒಂದ್ ಯಾವ್ದಾರ ಒಂದ್ ಮ್ಯೂಸಿಕ್ ಹಾಕೋರು, ಒಂದೊಂದ್ಸಲ ಚಾರ್ಜರ್ ಇರ್ತಿಲ್ಲ, ಆಫ್ ಆಗೋದು. ಸರಿ ಆತರ ಒಟ್ನಲ್ಲಿ ನನ್ನೊಳಗ್ ನಾನು ಹೋಗ್ತಿದ್ದೆ, ಧ್ಯಾನಕ್ಕೆ ಹೋಗ್ತಿದ್ದೆ. ಚೆನ್ನಾಗಿತ್ತು ಮೇಡಮ್. ಹಂಗಾಗ್ಲೇ ಸಾಕಷ್ಟು ಮಾಸ್ಟರ್ಸ್ ಗಳು ಕರೆಕ್ಟ್ ಆದ್ರು, ಸಾಕಷ್ಟು ಕಡೆಗೂ ಹೋಗ್ಬಿಟ್ಟು ಬಂದೆ ನಾನು. ಚೆನ್ನಾಗಾಯ್ತು ಮೇಡಮ್. ಇಳಿಬೇಕು ಅಂದ್ರೆ ಹಿಂಗ್ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಮಾಡಿ. ಅದೇ ನನಗೂ ಸರ್ ಇದನ್ ಕೇಳಿದೇರಿ, ಮೌನ ಜ್ಞಾನ ಅಂತ. ಮಾಡಿ ಅದೇ ಮಾಡಿ ಮಾಡಿ. ಸರಿ ರೀ. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್. ಮನೇಲಿ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಒಂದು 11 ಗಂಟೆ ಟೈಮ್ ಮಾಡಿ, ಒಂದು 6 ಗಂಟೆ ಅಂತ ಮಾಡಿದಾಗ ನಿಮ್ಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕಾರ. ಒಮ್ಮೆ ಅವ್ರ ಅನುಭವನ ಕೇಳಾಡ್ತಿದ್ದಾರೆ ನಾನು. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಇದಾರೆ ಮೇಡಮ್. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಹಂಚ್ಕೊಳ್ಳೋಂತ್ರಿ ನೀಟಾಗಿ. ಥ್ಯಾಂಕ್ ಯು ಮೇಡಮ್. ಪುನಃ 9 ಗಂಟೆಗೆ ಎಲ್ಲರೂ ಜಾಯ್ನ್ ಆಗಿ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ಅವೇರ್ನೆಸ್ ಅಲ್ಲಿ ಯೋಗ ನಿದ್ರೆ. ಅಯ್ಯೋ.